ಹೋಗ್ಯಾರ ಭೂಮಿ ತಲಿ ಮ್ಯಾಗ. ಹೌದೌದು ಈಗ ಕೌಡಿ ಪೀರನ ತಾಯಿ ತಂದಿ ಹೆಸರು ಹೇಳ್ತಾನೆ ಕೇಳ. ಹೇಳ ಬೇಸಿನ ಹಾಕಿನ ಒಟ್ಟ ಲಕ್ಷ ಇಟ್ಟು ಕೇಳ್ರಿ, ಎಲ್ಲಾರು ಕುರಾನ್ ಓದಿದವ್ರು ಓದಿರಿ. ಅಂದ್ರೆ ಕರೆ ಅಂತ ಹೇಳುದು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳುದ. ಅದೇ ಒಂದ್ ದೊಡ್ಡ ಪ್ರಶ್ನೆ ಮಾಡ್ಕೊಂಡ್ ಬಂದ. ಈಗ ಏನಾಗೈತಿ ಅಂದ್ರೆ ಇದು ಕೌಡಿ ಪೀರನ ಮಾನಿ ಮುಗಿತಿರ್ಲಿ. ಹುಸೇನಿ ಮೊಹರಂ ಮಾಡಿದ ಕೂಡಲೇ ಅವ್ರ ಹುತಾತ್ಮ ಆದ್ರ ಅಂದಾಗ ಹೌದೌದು ಅವಾಗ ಸಣ್ಣ ಹುಡುಗರು ಕೌಡಿ ಪೀರನ ತಗೊಂಡು ಬರ್ತಾರ ನೋಡ್ರಿ. ಕೌಡಿ ಪೀರನ ಅದು ನೋಡಿ ಏನಾಗೈತಿಪ್ಪ ಅಂತಂದ್ರ ಆ ಹುಡುಗರು ಜಿಗಿದಾಡ್ಕೊತ ಬಂದದ ನೋಡಿ ನನ್ನ ಪ್ರಶ್ನೆ ಇಟ್ಟಾಳ. ಹೌದೌದ ಏ ಹುಚ್ಚ ಬ್ಯಾಲಿ, ನನ್ನ ಮನಿ ಒಳಗ ನನ್ನ ಸಂಖ್ಯೆ ಹೇಳ್ತಾನೆ ಕೇಳ. ಕೌಡಿ ಪೀರನ ತಂದಿ ಹೆಸರ, ಕೌಡಿ ಪೀರನ ತಂದಿ ಹೆಸರ ಏನಪ್ಪಾ ಅಂತಂದ್ರನ ಹರಣಾಲಿ. ಹೌದೌದೌದು ಕೌಡಿ ಪೀರನ ತಂದಿ ಹೆಸರು ಹರಣಾಲಿ. ತಾಯಿ ಹೆಸರ, ತಾಯಿ ಹೆಸರು ಏನಪ್ಪಾ ಅಂತಂದ್ರನ ಅಹೀನ ಅಂತೇಳಿ ಕೇಳಿದವ್ರ ತಾಯಿ ಹೆಸರು. ಹೌದೌದು ಪೈಲೆ ಪ್ರಥಮದಾಗ ಎಷ್ಟ್ರಾಗ ಉತ್ಪತ್ತಿ ಆಯ್ತು? ಕ್ರಿಸ್ತ ಶಕ 1398 ಕೌಡಿ ಊದವನ್ನ ಹಾಕಿದ್ರು. ಕೌಡಿ ಊದ ಅವಾಗ ಚಾಲು ಮಾಡ್ಯಾರ. ಯಾರು ಹಾಕಿದ್ರು ಹೇಳ್ತಾನೆ ಕೇಳ. ನಾನು ಜಿಂಕರ್ ಬಿಲ್ಲಿ ಒಟ್ಟು ಬಿಡ್ಬೇಡಿಕಿನ್ನ ಒಟ್ಟು ಸಣ್ಣ ಬಿಡ್ಬೇಡಿಕೆ ಕಡತ ಹಂಗೈತಿ ಕಕ್ಕನಂದ. ಹೌದೌದೌದು ಯಾರ ಕೌಡಿ ಊದ ಹಾಕಿದ್ರು ಹೇಳ್ತಾನೆ ಕೇಳ. ಅಕ್ಬರ್ ಭಾಷಾ. ಹೌದೌದು ಮತ್ ಇದು ಅಲ್ಲಾರ್ದ ವಜೀರದಿಂದ ಏನೈತಿ ಪೈಲೆ ಪ್ರಥಮದಾಗ ಕೌಡಿ ಊದ ಹಾಕಿದ್ರು ಖರೆ ಐತೆ ಸುಳ್ಳು ಐತ್ರಿ ಇಸ್ಲಾಂ ಧರ್ಮದವ್ರು? ಹೌದೌದೌದು ಕರೆ ಐತಿ ತಮ್ಮ. ಇದು ನಿನ್ನ ಮಗಳ ತಟ್ಟ ತೆಗೆದು ಹಾದಿತ್ತು ತಟ್ಟ ಹೇಳಾರ್ದೆ ಓಡ್ತಾ ಶಾದಿಯಾಲಕ್ಕೆ ಹೇಳಾರ್ದೆ ನೋಡ್ತಾನ ಒಂದ ಕೈ ನೋಡವನ ಬಿಡಂಗಿಲ್ಲ. ಹೊಡಿ ಬಿಡ್ಬೇಡಕ್ಕೆ ನೀವತ್ತ ಆದಿಯಲ್ಲಿ ಇದ್ದವ ನನ್ನ ಗಂಡ, ಅನಾದಿಯಲ್ಲಿ ಅನಾದಿಯಲ್ಲಿ ಆದಿಯರ ಹಾದಿಗೆ
ಸುರೇಶ ನಿನಗ ಹೇಳತಾನ ಡಗದ ಮಾಸ್ತರ ಯಾಕಂದ್ರ ತಂಗಿ ನಿನಗೊಂದು ಮಾತು ಹೇಳ್ತಾನೆ ಕೇಳು. ಏನ್ ಹೇಳ್ತ್ರಪ್ಪ? ನೀ ಮಾಡೋ ಹಂತದಾಗ ಹೆಂಗಾಗೈತಿದ್ರಿ ನನ್ನ ಈರ್ ಸಂಘ ಗ್ರಾಮದಾಗ ಹೆಂಗ ಯಾವ ನನ್ನ ತಂದಿ ಬಳಗದಾಗ ಯಾವ ನನ್ನ ಕೂಡಿ ಹಂತ ಸಭದಾಗ ಹೌದ್ ಹೌದ ಅಕ್ಕೆಲ್ಲ ರಗಡ ಮಾಡ್ಬೇಕಂತ ಕರೆ ಕೆಲಸ ಆಗವತ್ತ ಏನ್ ಮಾಡುದ್ರಿ? ಒಟ್ಟು ನಮಗ್ ಹೇಳ್ತಾರ ಹಂಗ ಮಾತಾಡ್ಬೇಡ. ಹುಚ್ಚು ಪ್ಯಾಲಿ ಹುಚ್ಚು ಗೊಟ್ಟಿ ಹೌದ್ ಹೌದ ನನಗೇನ್ ಹೇಳ್ತಿ? ಒಂದು ಶಾಸ್ತ್ರ ಅಲ್ಲ, ಒಂದು ಪುರಾಣ ಅಲ್ಲ, ಒಂದು ವೇದಾಂತ ಅಲ್ಲ, ಒಂದು ಸಿದ್ಧಾಂತ ಅಲ್ಲ, ಒಂದು ದೃಷ್ಟಾಂತ ಅಲ್ಲ, ಎಲ್ಲ ಲೌಕಿಕ ಮಾತಾಡ್ತಾನ್ರಿ ಕಂಬಗಿ ಸುರೇಶ ಅಂತ ನನಗೆ ಹೇಳ್ತಾಳಿಲ್ರಿ. ಮತ್ ಇನ್ಕ ಏನ್ ಮಾತಾಡ ಇಟ್ಟು ತಕ್ಕ ಏನ್ ಬಗಳಿದೆ ಮಶಿಬ್ನಾಳ ನಾಯಿ ಆಯಿ ಮುತ್ತನ ಗೋಣ ಆಯಿ ಮುತ್ತನ ಗೋಣ ಪುರಾಣದಾಗ ಅದರಿ. ಯಾವ ಗ್ರಂಥ ಬರ್ದ? ಯಾವ ಗ್ರಂಥದಾಗದ? ಯಾವ್ದು ಪುರಾಣದಾಗದ? ಇವೆಲ್ಲ ಲೌಕಿಕ ಯಾವರದಾವಿಲ್ರಿ. ಮತ್ ಇವನು ಬಾಂಧಿಕೆ ಅಂದ್ರ ಸ್ಟೇಜ್ ಮ್ಯಾಗ ಹೇಳಾಕತಿ ಅಂದ್ರ ಹೌದೌದೌದು ನಿನಗೇನ ಬೂಟಿಲೆ ಹೊಡಿಬೇಕು ಏನ ಕೆರವಿಲೆ ಹೊಡಿಬೇಕು ಸ್ಟೇಜ್ ಮ್ಯಾಗ? ಹೊಡಿ ಹ್ಯಾಂಗ್ ಹೊಡಿತಿ ಹೊಡಿ ಒಟ್ಟ ಹೊಚ್ಚ ಹೊಟ್ಟಿ ಹಾಡಾಡೋದು ಹಾಡ್ತೀವಿ ಒಂದು ಲೆಕ್ಕದಿಂದ ಹಾಡತ್ ಹೇಳಿ ನಿನಗ. ಮೂರು ಹಾದಿಗಳ ಮಾಡಿಟ್ಟಾರ. ಊರಿಗೆ ಇಲ್ಲಿ ಐದು ಸಂಘಕ್ಕೆ ಬರ್ಬೇಕಾದ್ರ ಮಶಿಬ್ನಾಳದಿಂದ ಬರ್ಬೇಕಾದ್ರ ಸಾವಿರಾರು ದಾರಿಗಳದಾವ. ಸಾವಿರಾರು ದಾರಿಗಳ ಅದಾವಲ್ಲ, ಸಾವಿರ ದಾರಿ. ತಂಗಿ ಯಾವ ದಾರಿದಿಂದ ಹೋದ್ರ ಹೋಗಿ ಸುರಳಿತ ಮುಡುತ್ತ ನಾನು ಅಂತದ ವಿದ್ಯೆ ನಿನ್ನ ತಲೆ ಒಳಗ ಬೇಕಾಗ್ತದ. ಹೌದೌದೌದು ಅದಕ್ಕಾಗಿ ನೋಡು ತಂಗಿ, ಇದು ಪುರಾಣ ಶಾಸ್ತ್ರ 6 ಶಾಸ್ತ್ರ 18 ಪುರಾಣ. ಹೆಂಗಂದ್ರ ಒಂದು ಸಮುದ್ರ ಹೊಳಿ ಇದ್ದಂಗದ, ಒಂದು ಸಮುದ್ರ ಹೊಳಿ ಇದ್ದಂಗದ. ಈಕಿ ಅಲ್ತಾನ ಹೋಗಿಲ್ಲ. ಈಕಿ ಇಲ್ರಿ, ಈಕಿ ಒಟ್ಟ ಏನಿಲ್ಲ ಕಾಕ. ಈಕಿ ಯಾವಾರ ಹೆಂಗೈತಿ ಗೊತ್ತೇನ್ರಿ? ಮಶಿಬ್ನಾಳ ಹುಡುಗಿದ ಸಮುದ್ರದಾಗ ಮೀನ ಹಿಡಿಯಂಗಿಲ್ರಿ. ಎಲ್ಲಿಪ್ಪ ಅಂದ್ರ ಬಚ್ಚಲದಾಗ ಮೀನ ಹಿಡಿಯಂಗ ಕಾಣ್ತಾಳ. ಬಚ್ಚಲದಾಗ ಮೀನ ಹಿಡಿಯಂಗ ಅಲ್ಲಿ ಬರೇ ಕಾಪಿ ಸಿಗುತ್ತಾವ. ಕಾಪಿಗೆ ತಂಗಿ ಬಚ್ಚಲದಾಗ ಮೀನ ಹಿಡಕ್ ಹೋದೆ ಅಂದ್ರ ಓನ್ಲಿ ಬರೇ ಕಾಪಿ ಸಿಗುತ್ತಾವ. ಸಬಕಾರದ ಏನಾಗ್ತದ? ಕವರ್ ಸಿಗುತ್ತದ. ಮತ್ತ ಶಾಂಪುದ ಏನಾಗ್ತದಪ್ಪ ಅಂದ್ರ ಕಾಗದ ಸಿಗುತ್ತದ. ಯಾಕೆ ನಿನಗೆ ಹೇಳಾಕತ್ತೀನಿ ಅಂದ್ರ ತಂಗಿ, ನಿನಗೆ ಲೌಕಿಕ ವ್ಯವಹಾರ ಆತು. ಏನ್ ನಿನಗ ಕುರಾಣದಾಗಿನ ವ್ಯವಹಾರ, ಪುರಾಣದಾಗಿನ ವ್ಯವಹಾರ ಹೇಳ್ತೀನಿ ಕೇಳು. ಕೇಳಿನ ಕುರಾಣದಾಗ ಸಮುದ್ರ ಅಂದ್ರೆ ಹೆಂಗಪ್ಪ ಅಂತಂದ್ರ ತಂಗಿ, ಅದಕ್ಕ 6 ಶಾಸ್ತ್ರ 18 ಪುರಾಣ 4 ವೇದ 28 ದಿವ್ ಉಪನಿಷತ್ತುಗಳನ್ನ ಅಭ್ಯಾಸ ಮಾಡಿದ ಮಾತ್ರ ಏನಾಗ್ತದಪ್ಪ ಅಂತಂದ್ರ 1000 ಕಲತ್ರ ಮಾತ್ರ ಶಾಹೀರ್ ಆಗ್ತದ. ಶಾಹೀರ್ ಆಗ್ತದ. ಅದಕ್ಕಾಗಿ ನಿನಗೇನ ಗೊತ್ತಾಗ್ತದ? ಪಿಚ್ಚಗರಣಿ ಪೀರಿ ಒಂದು 4 ಪದ ಕಲತ್ ಏನು ಜಿಗಿದಾಡ್ತಿ? ಏನೇನ ತಂದಾಳ ಗದ್ಲ ಗದ್ಲ. ಮತ್ತ ಒಳಗೆ ಏನು ತಗೊಂಡು ಬಂದಾಡ್ರಿ? ಏನು ಕೇಳ್ತಾರಪ್ಪ? ಸುರೇಶ, ನೀ ಮೊಳಕಾಲ ಹಚ್ಚಿ ದಪ್ಪ ಬಡ್ದಿ, ನಾನು ಮೊಳಕಾಲ ಹಚ್ಚಿ ದಪ್ಪ ಬಡಿತೀನಂತ ನನಗೆ ಹೇಳ್ತಾ. ನೀ ಹಚ್ಚದಂಗ ಈಗ ಹಚ್ಚದಾಗ ಬರ್ತದ. ಈಗ ತಲಿ ತಳಗ ಮಾಡಿ ನೀ ದಪ್ಪ ಬಾರಸ. ಹೌದೌದ ತಲಿ ತಳಗ ಮಾಡಿರ ಬಾರ್ತನು. ಹುಡುಗಿ, ನೀನು ಮಾತ್ನಾಗ ಬಾಳ ಸಿಗತೀನ ಹೇಳಿ ಕೇಳಿ ಮೊದಲ ಕಂಬಗಿ ಹುಲಿ ಐತತ್ ಹೇಳಿನೇ ನಿನಗ. ಈಗ ನಾ ತಲಿ ತೆಳಗ ಮಾಡಿ ಬಾರಸ್ತನ. ಓಕೆ ಹಿರಿಯರ್ ಹೆಂಗ್ರಿ ನೀವು ಹೇಳಿದಾಗ ಒಪ್ಪಿಗೆ ಅದ? ಹೇಳಲ್ಲಾಕಿ ಹೇಳದ್ ಕೇಳಬೇಕಲ್ಲ. ತಲಿ ತಳಗ ಮಾಡಿ ಕೇಳಿಂದ ಕಾಲ ಮ್ಯಾಲ ಮಾಡಿ ಬಾರಸ್ತನ. ಮತ್ತ ನನ್ನಂಗ ನೀ ಬಾರ್ಸಕ್ ಹೋದಂದ್ರೆ ಏನಾಗ್ತದ? ಕೂಡಿದಂತ ಸಭದಾಗ ಈಕಿಗೆ ಹಂಗ ಬರ್ತದ ಬಾರ್ಸಲಾಕ ನಮ್ಮಂಗ. ಯಾಕ ಜಿಂಗರ್ ಬಿಲ್ಲಿ? ಹೌದೌದೌದೌದು. ಎಲ್ಲಿ ಹೋದ್ರ ಹೋಗಕ್ಕ ಹಿಡ್ಕೊಂಡು ಬಾಕಿನ ಆಕಿ ನಿಂದ್ರಂಗಿಲ್ಲ. ನಾವ್ ಯಾದ್ರ ನಿನ್ನ ನೋಡಿಲ್ಲಿ ಅವ ತಾಳ ಬಾರಸು ಮಾಮ ಇರ್ಲಿ ದಂಡಿಗೆ. ಮಾಮ ಸಮುದ್ರ, ಯಾಕಂದ್ರ ಅವ ಸಮುದ್ರದಾನ ಹೆಣ್ಣ ಕೊಟ್ಟ ನೀರ್ಲಿ ಅವ ನನ್ನ ಮಾಮಾದಾನ. ಇವ ಸೂರ್ಯನ ಅವು ಈಕಿ ಮುಂದೆ ಬಂದಾರಲ್ಲ ಪಿಚ್ಚಗರಣಿ ಪೀರಿ. ಇವ್ ಎರಡು ಬಂದ ನೋಡು. ಈಕಿನ ಐರ್ ಸಂಘ ಗ್ರಾಮದಾಗ ಈಕಿನ ಹೋತಿನ ಗತ್ತೆ ಇವತ್ತು ಆಡಿನ ಕಳಗಿ ಹಂಗ ಈಕಿನ ಚರ್ಮ ಉಚ್ಚಿ ಕೆರಿಂದ ಏನ್ ಮಾಡ್ಬೇಕಾಗಿದೆ? ಲೈಟ್ ಕಂಬಕ್ಕೆ ಹಾಕಿ ಹೋಗ್ತಾರ. ಲೈಟ್ ಕಂಬಕ್ಕೆ ಹುಷಾರಿರದ ಕಂಬಗಿ ಹುಲಿ ಅದ. ಬರೋ ವರ್ಷ ತನ ಅಲ್ಲೇ ಇರ್ಲಿ ಇವ್ರು. ಇರ್ಲಿ ಮಾಸ್ತರ, ಏನ ನೇರವಾಗಿ ವಿಷಯಕ್ಕೆ ಬರೋಣ. ಹೆಂಗ್ರಪ್ಪ? ಏನ್ ಹೇಳ್ತಾರ? ಕವಡಿ ಪೀರನ ವ್ಯಾಪಾರ ತಗೊಂಡು ಬಂದಾರ. ಕವಡಿ ಪೀರ ಅಂತ ಆಯ್ತಂದ ಯಾರಂತ ಕೇಳ್ತಾರ. ಹಿರಿಯರು ಎಲ್ಲಾರು ಕೂಡಿ ನನ್ನ ಅಣ್ಣನ ಬಳಗದವ್ರದಿರಿ, ತಂದಿ ಬಳಗದವ್ರದಿರಿ, ಗೆಳೆಯರ ಬಳಗದವ್ರದಿರಿ, ಇಸ್ಲಾಂ ಧರ್ಮದವ್ರದಿರಿ, ಕುರಾನ್ ಓದಿದವ್ರದಿರಿ, ಪುರಾಣ ಓದಿದವ್ರದಿರಿ. ಅಕ್ಕೇನ್ ಹೇಳ್ತಾಳ? ಈ ಕವಡಿ ಪೀರನ ತಂದೆ ತಾಯಿ ಹೆಸರೇನು? ಕವಡಿ ಪೀರ ಊದವನ್ನು ಯಾವಾಗ ಹಾಕಿದ್ರು? ಹೇಳಿದ್ರ ಮಾತ್ರ ಸುರೇಶ ರೊಕ್ಕ ಒಯ್ಬೇಕ. ಇಲ್ಲಿಕಂದ್ರ ನೀ ಬಿಟ್ಟು ಕೇಳಿದ 3 ಫೂಟ್ ಮುಕ್ಕುಳಿ ಎಳಿಬೇಕಂತ ನನಗೆ ಹೇಳಿಲ್ರಿ. ನಾವ್ ಹೇಳಿದ್ರೆ ಏನ್ ಮಾಡ್ಬೇಕ? ಜೋರ ಕಳತ ನಾ ಹೇಳಿನಂದ್ರ ಈ ಹುಡುಗಿ ಏನ್ ಮಾಡ್ಬೇಕು? ನೀವ ಹೇಳ್ರಿ ಎಲ್ಲಾರು. ಇವರೇ ಹೇಳ್ಬೇಕಲ್ಲ. ಹೆಂಗ್ ಹೇಳ್ತಾರ ಹೇಳಿ. ಹೆಂಗ ರೊಕ್ಕಕ್ಕ? ಈಗ ಜೋರ ಕಡ್ತಾನ ಅದ ಪ್ರಶ್ನೆ ಕೂತಾರ ಹೇಳ್ತಾನ. ನನಗ ತಿಳಿದಟ್ಟ ನನಗ ಗುರು ಎಟ್ಟ ಬುದ್ಧಿ ಕೊಟ್ಟ ನಾ ಹೇಳ್ತಾನ. ಹೌದಲ್ಲ ತಂಗಿ, ನಾ ಹೇಳಿನಂದ್ರ ವಿದ್ಯಾ ನಿಂದ ಜಡ ಆಗತ್ತದ. ನೀವೊಂದ್ ಹೇಳ್ಬೇಕಾಕಲ್ಲ.
ಹೌದಾ ನಾ ಹೇಳಿದ ನೀ ಕೇಳಿದ ಪ್ರಶ್ನೆಕ್ ನಾ ಉತ್ತರ ಬಿಡುಗಡೆ ಮಾಡಿನಂದ್ರ ಮಗಳ ಹೌದಾ ನಾ ಕೇಳಿದ ಪ್ರಶ್ನೆಕ್ ನೀ ಉತ್ತರ ಹೇಳಿ ಕೇಳಿದ ಇಲ್ಲಿ ಐರ್ ಸಂಘ ಗ್ರಾಮದಾಗ ನಿನ್ನ ರೊಕ್ಕ ತಗೊಂಡು ಬಿಲಾಯಿ ತಗೊಂಡು ಹೋಗ್ಬೇಕಾಗ್ತದ ಹೌದೌದೌದು ಸರ್ ಕಡತ ಮಗಳ ನಂದು ಬಾಕಿ ಇಟ್ಟಿ ಹಿಂದಾಗಡಿ ಏನ್ ಮಾಡ್ಬೇಕ್ರಿ ಈಗಿನ ಏನ್ ಮಾಡ್ಬೇಕೀಗ ಹಿಂದಾಗಡಿ ದೈವದವ್ರು ಏನ್ ಮಾಡ್ತಾರ ನಾ ಏನ್ ಮಾಡೋದನ್ನ ಅದನ್ನ ಹೌದೌದೌದು ಯಾಕಂದ್ರ ತಂಗಿ ನಿನಗ ಏನಾಗ್ಯದಪ್ಪ ಅಂತಂದ್ರ ಹೌದಾ ನಿನಗ ನಾನು ಹಂಕಾರ ಬಂದದ ಏ ಹೊತ್ತು ಪ್ಯಾಲಿ ಯಾವಕ್ಕಿ ನಿಮ್ಮ ಅಹಿಲ್ಯ ಏನ್ ಮಾಡ್ತಿದ್ಳು ನಾ ಅಂತೇಳಿ ಸೊಕ್ಕಿಲಿ ಮೆರಿತಿದ್ಳು ನಿನ್ನ ಅಹಿಲ್ಯ ನಾ ಅಂತೇಳಿ ಗರು ಬಂದಿತ್ತು ಯಾರಿಗೆ ಮತ್ ಇದು ಅಲ್ಲದ ನಿನ್ನ ಸೀತಾ ಮಾತೆಗೆ ಗರು ಬಂದಿತ್ತು ಆಕಿಗೂ ಸಾಕು ಬಂದಲ್ಲ ಎಂತವ್ರೆಲ್ಲ ನಾ ಅಂದ ತಂಗಿ ಏನಾಗ್ಯಾರ ನಿತ್ತಲ್ಲಿ ಸುಟ್ಕೊಂಡು ಸತ್ ಹೋಗ್ಯಾರ ಭೂಮಿ ತಲೆ ಮ್ಯಾಗ ಹೌದೌದು ಈಗ ಕೌಡಿ ಪೀರಣ ತಾಯಿ ತಂದಿ ಹೆಸರು ಹೇಳ್ತಾನೆ ಕೇಳ ಹೇಳ ಬೇಸನ ಹಾಕಿನ ಒಟ್ಟ ಲಕ್ಷ ಇಟ್ಟು ಕೇಳ್ರಿ ಎಲ್ಲಾರು ಕುರಾನ್ ಓದಿದವ್ರು ಅದಿರಿ ಅಂದ್ರ ಕರೆ ಅಂತ ಹೇಳುದು ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳುದ ಅದೇ ಒಂದ್ ದೊಡ್ಡ ಪ್ರಶ್ನೆ ಮಾಡ್ಕೊಂಡ್ ಬಂದ ಏನಾಗೈತಿ ಅಂದ್ರ ಇದು ಕೌಡಿ ಪೀರನ ಮಾನಿ ಮುಗಿತಿರ್ಲಿ ಅದಾವ ನೋಡ ಹುಸೇನಿ ಮೊಹರಂ ಮಾಡಿದ ಕೂಡಲೇ ಅವ್ರ ಹುತಾತ್ಮ ಆದ್ರ ಅಂದಾಗನ ಹೌದೌದು ಅವಾಗ ಸಣ್ಣ ಹುಡುಗರು ಕೌಡಿ ಪೀರನ ತಗೊಂಡು ಬರ್ತಾರ ನೋಡ್ರಿ ಕೌಡಿ ಪೀರನ ಅದು ನೋಡಿ ಏನಾಗೈತಿಪ್ಪ ಅಂತಂದ್ರ ಆ ಹುಡುಗರು ಜಿಗಿದಾಡ್ಕೊತ ಬಂದದ ನೋಡಿ ನನ್ನ ಪ್ರಶ್ನೆ ಇಟ್ಟಾಳ ಹೌದೌದ ಏ ಹುಚ್ಚ ಬ್ಯಾಲಿ ನನ್ನ ಮನಿ ಒಳಗ ನನ್ನ ಮಗ ಸಂಕೇತ ಇದನ್ನ ಕೇಳ ಫೋನ್ ಹಚ್ಚಿ ಹೇಳ್ತಾನೆ ನಿನಗೆ ಟಿಮ್ ಕಿವ್ಯಾಗ ಅಲ್ಲಿ ಹೇಳ್ತಾನೆ ಕೇಳ ಕೌಡಿ ಪೀರನ ತಂದಿ ಹೆಸರ ಏನಪ್ಪಾ ಅಂತಂದ್ರನ ಹರಣಾಲಿ ಕೌಡಿ ಪೀರನ ತಂದಿ ಹೆಸರು ಹರಣಾಲಿ ತಾಯಿ ಹೆಸರು ಏನಪ್ಪಾ ಅಂತಂದ್ರನ ಅಹೀನ ಅಂತೇಳಿ ಕೇಳಿದವ್ರ ತಾಯಿ ಹೆಸರು ಪೈಲೆ ಪ್ರಥಮದಾಗ ಎಷ್ಟ್ರಾಗ ಉತ್ಪತ್ತಿ ಆಯ್ತು ಕ್ರಿಸ್ತ ಶಕ 1398 ಕೌಡಿ ಊದವನ್ನು ಹಾಕಿದ್ರು ಕೌಡಿ ಊದ ಅವಾಗ ಚಾಲು ಮಾಡ್ಯಾರ ಯಾರು ಹಾಕಿದ್ರು ಹೇಳ್ತಾನೆ ಕೇಳ ನಾನು ಜಿಂಗಿರ್ ಬಿಲ್ಲಿ ಒಟ್ಟು ಬಿಡ್ಬೇಡಿಕಿನ್ನ ಒಟ್ಟು ಸಾಲ ಬಿಡ್ಬೇಡಿಕೆ ಕಡತ ಹಂಗೈತಿ ಕಾಕ ನಂದು ಹೌದೌದೌದು ಯಾರ ಕೌಡಿ ಊದ ಹಾಕಿದ್ರು ಹೇಳ್ತಾನೆ ಕೇಳ ಅಕ್ಬರ್ ಭಾಷಾ ಮತ್ ಇದು ಅಲ್ಲಾರ್ದ ವಜೀರದಿಂದ ಏನೈತಿ ಪೈಲೆ ಪ್ರಥಮದ ಕೌಡಿ ಊದ ಹಾಕಿದ್ರು ಖರೆ ಐತೆ ಸುಳ್ಳು ಐತ್ರಿ ಇಸ್ಲಾಂ ಧರ್ಮದವ್ರು ಹೌದು ಕರೆ ಐತಿ ತಮ್ಮ ಇದು ಮುಂದಿನ ಸಂದನ್ಯಾಗ ಏನ ನಿಮ್ಮ ಮಗನಿ ಹುಟ್ಟಿದ್ರ ಆದಿಶಕ್ತಿ ನೀ ದೊಡ್ಡಕ್ಕೆ ಮಾಡಿದ್ರ ಈಗ ನಾ ಹೆಂಗ ಬಿಡುಗಡೆ ಮಾಡಿಲ್ಲ ನಿನಗೆ ಏಕಬದ್ಧವಾಗಿ ಕೊಟ್ಟು ಹೋಗ್ತಾನ ಈಗ ನಿನಗೊಂದು ಕೊಡ್ತಾನೆ ನಿನ್ನ ಚುಮ್ಮ ಈಕಿಗೊಂದು ಕೊಡು ಇನ್ನು ಚುಮ್ಮ ಅಂದ್ರೆ ನೀ ತಪ್ಪು ತಿಳ್ಕೊಂಡು ಮಾತಾಡೋದು ಏನೋ ಪ್ರಶ್ನೆ ಕೊಡ್ತಾನೆ ಪ್ರಶ್ನೆ ಹೌದೌದೌದು ಇದೇಗ ಒಂದು ಮಾತುಗಾತ ಮಾಡಿದ್ರೆ ಗೊತ್ತೇನ್ರಿ ಹೆಂಗ್ರಪ್ಪ ಮೈಶಿಬನಾಳ ವಿದ್ಯಾ ಬಂದ ಡೊಗ್ಗ್ಯಾಳ ಸುರೇಶ್ ಬಿಡ್ಯಾಗ ತಂದ್ರಿ ಡೊಗ್ಗ್ಯಾಳ ಅಂದಿಲ್ಲ ಹೊಚ್ಚ ಪ್ಯಾಲಿ ಮಾತಂದ್ರ ಒಂದು ಗಾತದ ಮಾತಂದ್ರ ಒಂದು ಮುತ್ತದ ಮಾತಿನದಿಂದ ರತ್ನ ಐತಿ ಮಾತಿನದಿಂದ ಮಹಾಭಾರತ ಆಗ್ಯದ ಅದಕ್ಕಾಗಿ ಅಲ್ಲಕ್ಕ ಚುಲ್ಲಕ್ಕ ಮಾತಾಡಿ ಕೂಡಿ ಹತ್ತ ಸಭದಾಗ ಮಂದಿನ ಮಲ್ಲ ಮಾಡಿ ಹೋಗಬೇಡ ನನ್ನ ಚಂಪಕಲಿ ನಾ ಏನ್ ಹೇಳಿನ ಹುಡುಗಿ ಶರೀರ ಅನ್ನೋ ಹಂತದ ಹೆಣ್ಣದ ಜೀವನು ಹಂತ ಗಂಡದ ಶರೀರ ಬಂದ ಕೇಳಿದ ನನ್ನ ಜೀವಾತ್ಮಕ ಡೊಗ್ಗಿ ಶರಣಾಗಿ ಹೋಗೈತೆ ಅಂತ ಹೇಳಿನ ನನ್ನ ವಿದ್ಯಾಶ್ರೀ ಮಶಿಬನಾಳ ಈಕೆ ಬ್ಯಾರೆ ತಿಳ್ಕೊಂಡ ಎಲ್ಲಿ ಮಾತಾಡ್ತಿ ಎಲ್ಲಿಲ್ಲ ಒಂದಾನೊಂದು ಸಂದರ್ಭದಾಗ ತಂಗಿ ನಾನು ಹೇಳ್ತಾದ್ರು ಬಂದ ಸಹಿತ ದಿನಂಪರ್ತಿ ನನಗೆ ಶರಣ ಆಗತ್ತಾಳ ಈ ಮಶಿಬನಾಳ ವಿದ್ಯಾ ಸಹಿತ ನನಗೆ ಶರಣ ಆಗತ್ತಾಳ ನಾ ಹೇಳಿದಾಗ ನೀ ನಡಿಲಿಲ್ಲ ಅಂದ್ರ ಮಗಳ ನಿನ್ನ ನೆತ್ತಿ ಮ್ಯಾಲ ವಾದ ಕೇರಿ ನಿನ್ನ ಡುಬ್ಬದ ಮ್ಯಾಲ ಕಾಲಿಟ್ಟ ನಿನ್ನ ಮಶಿಬನಾಳ ಕಳಿಸ್ಬೇಕಾಗ್ತದ ಈ ಕಂಬಗಿ ಪವರ್ ಅಟ್ಟೈತಿ ಹುಡುಗಂದ ಈ ಗಂಡ ಅಂದ್ರೆ ಹೆಂಗಂದ್ರ ರೆಡ್ ಈಸ್ ಡೇಂಜರ್ ಗೊತ್ತಿಲ್ಲ ರೈಲ್ವೆ ಸ್ಟೇಷನ್ದಾಗ ಟ್ರ್ಯಾಕ್ ಹಾಕ್ತಾರಲ್ಲ ಕೆಂಪ್ ಲೈಟ್ ಟ್ರಾಫಿಕ್ ದಾಗ ಹಾಕ್ತಾರಲ್ಲ ಬರೇ ಹಳದಿ ಮಾತ್ರ ಗ್ರೀನ್ ಕಲರ್ ಬಂದ್ರ ಮಾತ್ರ ಅವಕಾಶದ ಹೋಗಾಕ ತಂಗಿ ಇದ ಗಂಡ ಅಂದ್ರೆ ಹೆಂಗೈತಂದ್ರ ಜಗತ್ತದೊಳಗ ರೆಡ್ ಈಸ್ ಡೇಂಜರ್ ಅದ ರೆಡ್ ಈಸ್ ಡೇಂಜರ್ ತಂಗಿ ನಾನು ಮುಟ್ಟಿದೆ ಅಂದ್ರ ಕಂಬಗಿ ಸುರೇಶ ಹೆಂಗಪ್ಪ ಅಂತಂದ್ರ ಮಹಾದೇವ ಪರಮಾತ್ಮಗ 3ನೇ ಕಣ್ಣದವ ಈ ಕಂಬಗಿ ಹುಡುಗ 3 ಕಣ್ಣ ತೆಗದಂದ್ರ ತಂಗಿ ನಿತ್ತಲೆ ಸುಟ್ಕೊಂಡು ಹೊಕ್ಕಿ ನನ್ನ ಚಂಪಕಲಿ 3ನೇ ಕಣ್ಣ ತೆರಿವೆ ಹಣ್ಣೆಂದು ಎಲ್ಲಿ ಏನೋ ಒಂದು ವಿಷಯ ಕೇಳ್ತಾನ ಕೇಳ್ಬಿಡ್ಬೇಡಿ ತಂಗಿ ನೀ ಕೇಳಿದ ಪ್ರಶ್ನೆ ಉತ್ತರ ಕೊಲ್ಲ ಮೊಹಮ್ಮದ್ ಪೈಗಂಬರ ಪೈಲೆ ಪ್ರಥಮದಾಗ ಮೊಹಮ್ಮದ್ ಪೈಗಂಬರದಿಂದ ಏನಾಗೈತೆ ಅಂದ್ರೆ ಇಸ್ಲಾಂ ಧರ್ಮ ಉತ್ಪತ್ತಿ ಆಗ್ಯದ ಮೊಹಮ್ಮದ್ ಪೈಗಂಬರನ ತಾಯಿ ತಂದಿ ಹೆಸರು ಏನು ಮೊಹಮ್ಮದ್ ಪೈಗಂಬರ ತಾಯಿ ತಂದಿ ತೀರ್ಕೊಂಡಾಗ ಮೊಹಮ್ಮದ್ ಪೈಗಂಬರ್ ಎಷ್ಟು ವರ್ಷನ್ಯಾಗ ಇದ್ದ ನಿನ್ನ ತಿಂಡಿದ್ರ ನಿನ್ನ ಕುಬೆ ಇದ್ರ ನಿನ್ನ ಪವರ್ ಇದ್ರ ಹೇಳಿ ಹೋಗ್ಬೇಕು ನಿಮ್ಮ ಅವ್ವಾಗ ನೀ ಹುಟ್ಟಿದ್ರ ನೀಗಾಗಿಲ್ಲ ಅಂತ ಹೇಳಿ ಕೇಳಿದ ಮುಕ್ಕಳಿ ಹೇಳಿ ಅದನ್ನ ಬಿಡುಗಡೆ ಮಾಡಿ ಹೋಗ್ಲಿಕ್ಕಂದ್ರ ಬಬಲಾದಿ ಬೆಂಕಿ ಬಬಲಾದಿ ಶಾಖ ಹುಡುಗಲತ್ತ
ಕರಿಬೇಡ ನನ್ನ ಚಿಮಣಿ ಮುಗಿಡಕಿನ ಹೋಗ್ಯಾಳ ಹೋದಕ್ಕೆ ಇನ್ನ ಹೆಂಗೋ ನನಗೆ ಗೆಳೆಯರ ಬಳಗದವ್ರು ನೆಗ್ಗ ತೆಗಿತನಿಕಿನ ಯಾವನ ಜೋಡಿ ಮಾಡಿದಾಗ ನಾನು ಜೋಡಿ ಮಾಡ್ಬೇಕಾದ್ರೆ ಹುಡುಗಿ ಹೌದೌದ ನಿನ್ನ ಗಡಿಗೆ ಪಕ್ಕ ಸುಟ್ಟಿಲ್ಲ ನಿನ್ನ ತಳ ಪಕ್ಕ ಗಟ್ಟಿಲ್ಲ ಗಡಿಗೆ ಅಂದ್ರೆ ನೀ ಬೇರೆ ತಿಳ್ಕೊಂಡಿ ನೀ ಅಡಮೊಟ್ಟು ಹುಡುಗದಿ ಗಡಿಗೆ ಗಡಿಗೆ ಅಂದ್ರೆ ಯಾರು ನನ್ನ ಬ್ರಹ್ಮಕುಮಾರ್ ಏನ್ ಮಾಡ್ತಾನ ಗಡಿಗೆ ತಯಾರು ಮಾಡ್ಬೇಕಾದ್ರ ಮಣ್ಣು ಏನ್ ಮಾಡ್ತಾನ ನೆನೆಸಿಕೆರಿಂದ ಇಡ್ತಾನ ಹದ ಮಾಡ್ತಾನ ಹಾಡಿಕೆರಿಂದ ಅಂದ್ರೆ ಏನ್ ಮಾಡ್ತಾನಪ್ಪ ಅಂತಂದ್ರ ಮಾಸ್ತರ ಏನ್ ಮಾಡ್ತಾನಪ್ಪ ಆದ್ರ ಹದಕ್ಕೆ ಬತ್ತಂದ್ರೆ ಏನ್ ಮಾಡ್ತಾನ ತಿಗಿರಿ ಮ್ಯಾಲ ಒಂದು ಗೂಟ ಇಡ್ತಾನ ಗೂಟ ಆ ತಿಗಿರಿ ಮ್ಯಾಲ ಏನ್ ಮಾಡ್ತಾನ ನಿನ್ನ ಗಡಿಗೆ ತಯಾರು ಮಾಡ್ತಾನ ಗಡಿಗೆ ತಯಾರು ಮಾಡಿ ಏನ್ ಮಾಡ್ತಾನ ಅದನ್ನ ಅವಿಗೆ ಮ್ಯಾಲ ಇಟ್ಟಿಕೆರಿಂದ ಸುಡ್ತಾನ ಸುಡದ ವಿದ್ಯೆ ಆದ್ರೆ ಏನ್ ಮಾಡ್ತಾನ ನಡುವಿನ ಬಟ್ ಹಚ್ಚಿಕೆರಿಂದ ಟನ್ 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 ಹೊಡಿತಾನ ಹಿಂಗ ಸಪ್ಪಳ ಆಗ್ಬೇಕದು ಎಲ್ಲಿ ಮಾತಾಡ್ತೀಯ ಏನ್ ಹೇಳ್ತಿ ಹೌದೌದ ನಾನು ಮುಂದೆ ನಿನ್ನ ಆಟ ನಡೆಯಂಗಿಲ್ಲ ಇದೇ ಒಂದು ಕ್ಯಾಲಿ ಹಾಡಿನ ಕಾಕ ಒಂದು ಮಾತಂದ ನನಗ ಏನಂದಲಪ್ಪ ನಾನು ಉರ್ವಾಣಕ್ಕೆ ಬೆಂಕಿ ಹತ್ತಿದಂಗ ಆತ ಅಸಲಿ ಶಬ್ದ ನನ್ನ ಜೀವನದಾಗ ನಾ ಮಾತಾಡೋ ಮಗ ಅಲ್ಲ ಹೌದೌದು ಇವತ್ತು ಯಾವ್ದು ಮಾತಾಡಿದ್ರೆ ಒಂದು ಸಿದ್ಧಾಂತ ಇರ್ಲಿ ದೃಷ್ಟಾಂತ ಇರ್ಲಿ ವೇದಾಂತ ಆಗ್ಲಿ ಮೂರು ಟಚ್ ಮಾಡಿ ಹೋಗ್ತಾನೆ ಈ ಕಂಬಗಿ ಹುಡುಗ ಹುಡುಗಿ ನನ್ನ ಮುಂದೆ ನಡೆಯಂಗಿಲ್ಲ ನಿನ್ನ ಆಟ ಮಾಡಿಬ್ಯಾಡ ಹುಡುಗಾಟ ಹಿಂಗ ಅಂದೇವಲ್ಲ ಏನೋ ಒಂದ ಡಬ್ಬಿಂಗ್ ಅದ ಡಬ್ಬಿಂಗ್ ಅದ್ರೊಳಗೆ ಏನ್ ಕೇಳ್ಯಾರ ಕವಿಗಳು ಏನ್ ಕೇಳ್ತಾರಪ್ಪ ಹೆಣ್ಣು ಹೆತ್ತಂತ ಹೇಳ್ತಿ ಸೀರಿ ಉಟ್ಟ ಹೆಂಗಸರು ಮಾನಿ ಅಲ್ಲ ಹೋಗೈತಿ ಹದಿಗೆಟ್ಟ ಎಂತಾದ ಕವಿಗಳು ಏನ್ ಮಾಡ್ಯಾರು ಹೆಣ್ಣಂದ್ರ ಹಾಕಿದ ಓದಿ ಬಳಸ್ತಾರಲ್ಲ ಮತ್ತ ಅವ್ರ ಅವನ್ನ ಕಡಿ ಮಾಡ್ಬೇಕಲ್ಲ ದೂರ ಉಟ್ಕೊಂಡವ ಕಂಬಗಿ ಸುರೇಶ ಐದೇಳಿ ಕಟ್ಟ್ಯಾನಂದ್ರ ಈಕಿಗೆ ಎಳೆನೂ ಇಲ್ಲ ಈಕಿಗೆ ದಾರುನು ಇಲ್ಲ ಏನು ಹುಡುದಾರುನು ಇಲ್ಲ ಐದೇಳಿ ಕಟ್ಟಿದ ಹುಡುಗ ಕೂಡಿದ ಅಂತ ಸಭದಾಗ ಮಾತಾಡ್ತಾರಂದ್ರ ಇವತ್ತು ಕಂಬಗಿ ಸುರೇಶನ ಕೈಯಾಗ ಈ ಮಶಿಮನಾರ ಪಡಿಕೆ ಟರ್ ಮಾಡ್ಬಿಡು ಹೋಗುತ್ತಲ್ಲ ನಿನ್ನ ಮಗಳ ಎಲ್ಲಿ ಮಾಸ್ತರ ಯಾಕಂದ್ರ ನೋಡ್ರಿ ಯಾವ್ದ ಮಾತಾಡ್ಬೇಕಾದ್ರೆ ಒಂದು ಅಧ್ಯಾತ್ಮ ಆಗ್ಲಿ ಒಂದು ಪೌರಾಣಿಕವಾಗ್ಲಿ ಒಂದು ಪುರಾಣ ಮಾತಾಡ್ಬೇಕಾಗ್ತದ ಕಾಕ ಯಾರು ನಾ ಶಬ್ಲಿ ಮಾತಾಡವಲ್ಲ ಅಸಲಿ ಮಾತಾಡವಲ್ಲ ಅಂದಲೇ ಈ ಸದ್ಯದಾಗ ಕಂಬಗಿ ಸುರೇಶ್ ಅಂತ ಗಂಡ ಹಾಡೊಳಗೆ ಪ್ರಸಿದ್ಧ ಕಲಾವಿದ ಅಂತ ತಿಳ್ಕೊಂಡು ಎಲ್ಲಾರು ಕಿಮ್ಮತ್ ಕೊಡ್ತಾರೆ ಎಲ್ಲಾರು ಅಭಿಮಾನಿಗಳದಾರ ಹಂಗ ಅಲ್ಲಕ ಚುಲ್ಲಕ ಕಾರ್ಯಕ್ರಮ ಮಾಡಿ ಅಂದ್ರ ಕಾಕ ನನಗೆ ಯಾರು ಪೂರ್ಣ ಹಚ್ಚಂಗಿಲ್ಲ ಹೆಂಗ್ರಿ ನನಗೆ ಯಾರು ಬಳಗದವ್ರು ಹೆಂಗ ಎಲ್ಲಿ ಮಾತಾಡ್ತಿ ಎಲ್ಲಿ ಹೇಳ್ತಿ ಮತ್ತೆ ಯಾವ ತಂದ ನೋಡಿ ಮತ್ತೆ ಕೇಳ್ತಾರಪ್ಪ ಏನ ತಗೊಂಡು ಬಂದ ಕೃಷ್ಣ ಸೀರಿ ಉಟ್ಟಾಣ ಭೀಮ ಸೀರಿ ಉಟ್ಟಾಣ ಮೂರು ಲೋಕದ ಅರ್ಜುನ ಸೀರಿ ಉಟ್ಟಾಣ ವಿಷ್ಣು ಪರಮಾತ್ಮ ಸೀರಿ ಉಟ್ಟಾಣ ಎಲ್ಲ ಮಂದಿ ಸೀರಿ ಹುಟ್ಟಿರಿ ನೀವ್ ಹೆಂಗ ದೊಡ್ಡವ್ರು ಕಂಬಗಿ ಸುರೇಶ ಅಂತ ನನಗೆ ಹೇಳ್ತಾಳ ಹೆಂಗ ಗಂಡಸರು ನೀವು ಹೊಸ ಪ್ಯಾಲಿ ಅಲ್ಲಿ ಒಂದು ನಮ್ಮ ಅಪ್ಪ ಏನ್ ಮಾಡ್ಯಾನ ಆಟ ಮಾಡ್ಯಾನ ಒಳಗೆ ಆಟ ಮಾಡ್ಯಾನ ಹೆಂಗ ಮಾಡ್ಯಾನಪ್ಪ ಪರಮಾತ್ಮ ತಂಗಿ ನಿನಗೊಂದು ಹೇಳ್ತೀನಿ ಕೇಳೋ ಶರೀರ ಇಲ್ಲ ಅವಾಗ ತಂಗಿ ಕಣ್ಣಿಲ್ಲ ಕಾಲಿಲ್ಲ ಮೂಗಿಲ್ಲ ಬಾಯಿ ಇಲ್ಲ ಅವಾಗ ಏನೇನು ರೂಪ ಇಲ್ಲ ಅವಾಗ ಏನೇನು ಅಖಂಡ ಅದ್ವೈತದಾನ ನನ್ನ ಪರಮಾತ್ಮಗ ಹಸು ಇಲ್ಲ ತ್ರಶ ಇಲ್ಲ ನಿದ್ದಿ ಇಲ್ಲ ನೀರಾಡಿಕಿಲ್ಲ ಕೈಯಾಗ ಹಿಡಿತನಂದ್ರ ಸಿಗದಾವಲ್ಲ ನೀರಾಗ ಹೋಗಿತ್ತನಂದ್ರ ಮೊಳಗಾವಲ್ಲ ಯಾಗ ಹೋಗಿತ್ತನಂದ್ರ ಸುಡಾವಲ್ಲ ಪಾಪಿ ಹಂಗದನಂದ್ರ ತಂಗಿ ಅಣೂರನು ತೃಣಕಾಷ್ಟದಲ್ಲಿ ನೀರು ನಿರಾಕಾರ ನಿರ್ಲಿಪ್ತ ಅಖಂಡ ಅದ್ವೈತದಾನ ನನ್ನ ಜಿಂಗಿರ್ ಬಿಲ್ಲಿ ಎಲ್ಲೈತಿ ನನಗೆ ಶರೀರ ಹುಚ್ಚ ಪ್ಯಾಲಿ ಶರೀರ ಅಂದ್ರೆ ನಿಂದದ ಜೀವ ಅಂದ್ರೆ ನಂದತ್ ನಿನಗೆ ಪೈಲಿ ಪ್ರಥಮದಾಗ ವಾಕ್ಯ ಸಿಟ್ಟಿನ ಪ್ರಶ್ನೆ ಪ್ರಶ್ನೆ ಏನ್ರ ತಿಳ್ಕೊಂಡೇನ ಜಿಂಗಿರ್ ಬಿಲ್ಲಿ ಮಗಳ ತಳ ಬಿಟ್ಟು ಹೊದಿತ್ತು ತಳ ಇರ್ಲಿ ದಯದವ್ರಿಗೆ ಎಲ್ಲರಿಗೆ ವಿನಂತಿ ಎಲ್ಲರೂ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಿದ್ರಿ ಎಲ್ಲಾ ತರ ಚಲೋ ಕಾರ್ಯಕ್ರಮವನ್ನ ಎಲ್ಲ ನಾವು ಯಾಕಂದ್ರೆ ಏನು ಹೆಣ್ಮಗಳ ಚಂದ ಕಾರ್ಯಕ್ರಮ ಕೊಟ್ರು ಅದಕ್ಕಾಗಿ ನಾವು ಏನು ಮುಂದೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗ್ತದ ಏನೊಂದು ಕ್ಯಾಲಿವನ್ನ ಹಾಡಿಕರಿಂದ ಮಂಗಳಾರತಿ ಮಾಡೋಣ ಇನ್ನ ಕುಂಡ್ರಿ ಇನ್ನ ಅರ್ಧ ತಾಸು ನೆಗ್ ತೆಗಿತಾರ ಶಾಸ್ತ್ರ ರೀತಿಯಿಂದ ಒಟ್ಟು ಬಿಡ್ಬೇಡಕಿನ ಮಶಿ ಬನಾಳ ವಿದ್ಯಾ ಅಂದ ನೋಡ್ರಿ ಪ್ರಶ್ನೆ ನನಗ ಕೇಳ ಹಂಗ ಸ್ಟೇಜ್ ಮ್ಯಾಲು ಪ್ರಶ್ನೆ ನನಗ ಮಾಡ್ತಾ ಹಂಗ ಒಳಗ ಸರ್ವ ಸಂಪದ ದೇವ್ರ ಈಗ ಮತ್ತೇನು ಕೇಳ್ತಾರಪ್ಪ ಏ ಸರ್ವ ಸಂಪದ ಗುಣದ ದೇವರಿಗೆ ಕರ್ಮಣ ಕಾರಣ ಏ ಶಾಪನೆನ್ನ ಕೇಳತೇನೆ ಹಾಗೆ ಮಗನಾನ
ತೋರಿಸಿ ಕೊಡತನ ಹುಡುಗಿ ದೇವರ ಸುಳ್ಳ್ಯಾರ ಇದನ್ನ ತಿಳಿದ ನೋಡಿ ಮುಂದ ಹಾಡ ಯಾಕ ಹಾಡುವಾಡ? ಬೌದ್ಧ ರೂಪ ತೊಟ್ಟ ತ್ರಿಪುರ ಸಂವರ ಮಾಡಿ ಬಿಟ್ಟ ಭಕ್ತ ಪಾಲನ ಮಾಡು ಅಂತ ಸತ್ವ ಪರದಾಡ ನನ್ನ ಲೋಕನಾಥ ಮಾಡಕ್ರದ ರೀತಿ ಸುಳ್ಳೇಡ ನನ್ನ ಲೋಕನಾಥ ಮಾಡುವ ಕೃತ ರೀತಿ ಸುಳ್ಳೇಡ ತಾರಕಾಸುರ ದೈತನಂತೆ ಗಜಾಸುರಗ ಗಜ ಹುಡುಗಿ ನರರೂಪ ಧಾರಣ ದೇವರ ಹೋಗ್ಯನ ನೋಡ ಒಂದೇಣ ಭಯಂಕರ ವೇದ ನಡೆದಿತ ವಿದ್ಯ ಏ ಪದ ಒಂದೇಣ ಆತನ ಚಂದ ಕಡದ ಕರದ ತಂದ ಪಾರ್ವತೇಣ ಏ ಕೋಪದಿಂದ ಗಣಪತಿ ಬಾಂಧ ಶಂಕರ ಹೊಡೆದ ಗಣಪತಿ ರೋಂಡ ನಿಮ್ಮ ಪಾರ್ವತಿ ದುಃಖ ಮಾಡುವುದು ಏನ ಕಾರಣ? ನಿನ್ನ ಭಾವರಿದ್ರ ಉಳಿಸುವುದಿತ್ತ ನಿನ್ನ ದಂಡನ. ನಿನ್ನ ಶಕ್ತಿ ಎದ್ರ ಉಳಿಸುವುದಿತ್ತ ನಿನ್ನ ಚಂದನ. ಅಲ್ಯೋ? ಆ ದೇವಲೋಕದೊಳಗ ಹೋಟಿ ನೋಡಿ ಮರದ ಲೋಕದೊಳಗ ಕೆಟ್ಟಿ ಕಾಕ ನಿನ್ನ ಮಗಳಿಗೆ ತಿಂಡಿದ್ರ ಮಾಡತ್ತೇಳ ಅನ್ನಂಗಿಲ್ಲಯ್ಯ. ಎಲ್ಲಿ ಹಾಡ್ತೈತು ಏನು ಮಾಡ್ತೈತು ಶೇಂಗಾ ತಿಂದ ನಾಯಿ ಆಗೈತಿ. ಹೆಂಗ ಕಲಿಸಿನ ಸಾಲಿ ಮನ್ಯಾಗೈತಿ. ಆ ದೇವಲೋಕದೊಳಗ ಹುಟ್ಟಿ ವಿದ್ಯಾ ಮರದ ಲೋಕದಾಗ ಕೆಟ್ಟಿ ಮ್ಯಾಲ ಕೇಳಾಕ ಹುಚ್ಚ ಕೊಟ್ಟಿ ಹುಡುಗಿಯ ಕೇಳಾಕ ಹುಚ್ಚ ಕೊಟ್ಟಿ. ಹೇಳಕಿನ ಸಾಲ ಬಿಡಬೇಡಕಿನ. ಏ ದೇವಲೋಕದೊಳಗ ಹುಟ್ಟಿ ಮರದ ಲೋಕ ಮೊದಲ ಕೊಟ್ಟ ಕಳಿಸರ ಹುಡುಗಿ ಭಾರಿಯ ಅಣ್ಣ. ಆ ಹಣ್ಣ ಬಿಟ್ಟ ಹತ್ತಿರಿ ನೀನು ಹೆಣ್ಣಿನ ಬೆಣ್ಣ. ಸಂಬಳ ಐದ ಮುಖದ ಹೆಸರ ಹೇಳ್ತನ ತಿಳುವ ಅಗೋರ ಮೋಕ ವಾಮದೇವ ಮೋಕ ತತ್ಪುರುಷ ಮೋಕ ಸದೋಜಾತ ಮೋಕ ವಿಷನ ಮೋಕ ನೋಡ ಹುಡುಗಿ ಪಂಚವರ್ಣ. ಪಂಚವರ್ಣದಿಂದ ಮುಂದ ಕಾಕ ಜಗವರ್ಧನ. ಪಂಚವರ್ಣದಿಂದ ವಿದ್ಯಾ ಕೇಳೋ ಜಗವರ್ಧನ. ನಮ್ಮ ಜಗದ ಬರಿತ ದೊಡ್ಡವ ನೋಡ ಜಗ
ಕಳಿಸ್ತಾನ ಮಶಬಣ್ಣ ಜೋಡಿ ಹಾಡಿಕೆ ಮಾಡ್ಬೇಕಾದ್ರ ವಾರ್ನಿಂಗ್ ನಿನ್ನ ಪಾವರ ಎದ್ದು ನನಗ ಸೂರ ಕಡ್ಡಿ ಹಾಡ ತೀರದಾರೂರ ಪ್ರಭು ದೇವರ ಹಳ್ಳ ಹರಿದು ದಿಕ್ಕ ಹಳ್ಳದ ದಂಡಿ ಮ್ಯಾಲ ಕಡಿಸಿದ್ದೆ ನನಗ ತುಕಾರಾಮ ಭರದ ಕೊಟ್ಟಣ ಹಿಂತ ಪ್ರಕಾರ ಈ ಹುಡುಗ ಬಂದ ಹಾಡಿ ಸೇರ್ಸಣ ಮುಗಿದಾಗ ಹೌದಾ ಮೊದಲಿಗೆ ಯುದ್ಧ ವಿದ್ಯಾ ನಿರಾಕಾರ ಮಣ್ಣು ಮಾಡವ್ರಲ್ಲಿ ಎಲ್ಲ ಯಾರ್ಯಾರ ತೊಗಿಬ್ಯಾಡ ಹುಡುಗಿ ತೆಗಿಬ್ಯಾಡ ಸುರೇಶ ಇಡುದಿಲ್ಲ ಕಸರ ತೆಗಿಬ್ಯಾಡ ಮಾಮನ ಹೆಸರ ಇಡುದಿಲ್ಲ ನಿಲ್ಲ ಕಸರ ಮದಲೆಗೆ ಹೊರಗೆ ಮಾಯ ನಿರಾಕಾರದೊಳಗೆ ಹೊರಗೆ ಮಾಯ ಇಲ್ಲ ಸುತ್ತ ಎಲ್ಲ ನಿನ್ನ ಮಾಯ ಎಲ್ಲ ಸಜತ ಸುತ್ತ ಎಲ್ಲ ನಿನ್ನ ಮಾಯ ಎಲ್ಲ ಮೊದಲಿಗೆ ಯುದ್ಧ ವಿದ್ಯಾ ನಿರಾಕಾರ ಮಣ್ಣು ಮಾನವ್ರೆಲ್ಲ ಎಲ್ಲ ಅವಕಾಶ ಬಡಿಯಂಗಿಲ್ಲ ಹಗರ್ಕ ಹೋಗ ಏ ಮೊದಲಿಗೆ ಯುದ್ಧ ಚಂಪಕಲಿ ನಿರಾಕಾರ ಮಣ್ಣು ಮಾನವ್ರೆಲ್ಲ ಎಲ್ಲ ಯಾರ ಹೋಗಿಬ್ಯಾಡ ತೆಗಿಬ್ಯಾಡ ಸುರೇಶ ಹೆಸರ ಇಡುದಿಲ್ಲ ನಿನ್ನ ಕಸಿರ ಐರ್ ಸಂಘದಾಗ ಏ ಚಂಪಕಲಿಯೋ ಏ ತೆಗಿಬ್ಯಾಡ ಹುಡುಗನ ಹೆಸರ ಇಡುದಿಲ್ಲ ನಿನ್ನ ಕಸರ ಮದಲೆಗೆ ಹೊರಗೆ ನನ್ನ ಮಾಯ ಇಲ್ಲ ನಿರಾಕಾರದೊಳಗೆ ಹೊರಗೆ ಮಾಯ ಇಲ್ಲ ಸಜೆ ಸುತ್ತ ಎಲ್ಲ ಎಲ್ಲ ಮಾಯ ಇಲ್ಲ ಸಜೆತ ಸುತ್ತ ಎಲ್ಲ ಎಲ್ಲ ಮಾಯ ಇಲ್ಲ ಏ ಸಹಜದಿಂದ ಹುಟ್ಟದ ನೋಡ ಬೀಜ ಸಹಜದಿಂದ ಹುಟ್ಟದ ನೋಡ ಬೀಜ ಏ ಸಹಜದಿಂದ ಹುಟ್ಟದ ನೋಡ ಬೀಜ ಅದರಲ್ಲಿ ಐತಿ ಹುಡುಗಿಯ ನೋಡ ಕಾಯಮ ಏ ಸಹಜದಿಂದ ಹುಟ್ಟದ ನೋಡ ಬೀಜ ಆಧಾರಿಂದ ಆಗ್ಯದ ನೋಡ ಸೋಯಮ ಪರಬ್ರಹ್ಮ ಇದ ಸೋಯಮ್ಮ ಕಾಕ ಅಲ್ಲಿ ನಿಮ್ಮವು ಇಲ್ಲ ಏ ಪರಬ್ರಹ್ಮ ಇದ ಸೋಯಮ್ಮ ಅವನ ಹೊರತು ನಿನ್ನ ಪಡಕೆ ಇಲ್ಲ ಸುಳ್ಳ ಮಾಡಬ್ಯಾಡ ತೌಲ ಏ ಅವನ ಹೊರತು ನಿನ್ನ ಸಿರಿ ಇಲ್ಲ ಸುಳ್ಳ ಮಾಡಬ್ಯಾಡ ತೌಲ ಮದಲೆಗೆ ಹೊರಗೆ ನನ್ನ ಮಾಯ ಇಲ್ಲ ನಿರಾಕಾರದೊಳಗೆ ಹೊರಗೆ ಮಾಯ ಇಲ್ಲ
ಐರ್ ಸಂಘದಾಗ ಮಾಡಬೇಡ ಡೌಲ ನಿನ್ನು ಪಡಿಕೆ ಇಲ್ಲ ಐರ್ ಸಂಘ ಗ್ರಾಮದಾಗ ಮಾಡಬೇಡ ಡೌಲ ನಿನ್ನು ಹೆಣ್ಣ ಎಲ್ಲ ಮನಲೆಗ ಹೊರಗನೆಲ್ಲ ಮಾಯ ಇಲ್ಲ ನಿರಾಕಾರದಾಗ ಮಾಯ ಇಲ್ಲ ಸ್ವತಾಯಲ್ಲ ನಿನ್ನ ಮಾಯ ಇಲ್ಲ ತಾಗತ ಸ್ವತಾಯಲ್ಲ ನಿನ್ನ ಮಾಯ ಇಲ್ಲ काजी में वो सके आहे हबा जानी से वो सके आहे हबा ಮಾಡ್ತಾಳ ನಿನ್ನ ಮಗಳು ಹಿಂಗ ಏನ್ ಮಾಡ್ತಾಳ ರೊಟ್ಟಿ ತಳ ಬಿಟ್ಟು ಹೋದಿತ್ತು ತಳ ನಿಂದ ನಿನ್ನ ಮಗಳದು ಕೂಡೆ ಚಪಾತಿ ಮಾಡ್ತಾಳ ಮನ್ಯಾಗ ए काजी में वो सके आहे हबा जानी से वो सके आहे हबा ये थोड़े मुस्कान मेरे महबूबा मेरा जिंदगानी मेरे महबूबा ಕಾಕ ಇದನ್ನ ಎಲ್ಲ ಮಾಡ್ಬೇಕಾದ್ರನ ಮೊದಲು ನನ್ನ ತಕ್ಕ 6 ತಿಂಗಳು ಹಿಡಿಕಿನ ತಂದ ಏನ್ ಮಾಡ್ಬೇಕೀಕಿ ಈಗ ಕಲಿಸ್ತು ನಾನು ಸಾಲಿ ಕಲಿಸ್ತು ನೀ ಬೇರೆ ತಪ್ಪು ತಿಳ್ಕೊಂಡಿ ಯಾಕಂದ್ರ ನೋಡು ಯಾವುದೋ ಒಂದು ಸಖಿ ಇರ್ಲಿ ಒಂದು ಕ್ಯಾಲಿ ಇರ್ಲಿ ಒಂದು ಪದ ಇರ್ಲಿ ತಂಗಿ ಹಾಡ ಹೋಗಬೇಕ ಕಂಠ ಕೂತ್ ಕೇಳ ಹೋಗಬೇಕ ಸ್ವಂಟ ಹಾಡ ಹೋಗಬೇಕ ಕಂಠ ಕೂತ್ ಕೇಳೋರಿಗೆ ಬೇಕ ಸ್ವಂಟ ಹಾಡ ಹಾಡಿದ್ರೆ ಹೆಂಗಾಗಬೇಕ್ರಿ ಇಂಡಿ ತಾಲೂಕ ಐರ್ ಸಂಘ ಗ್ರಾಮದಾಗ ಹೆಂಗ ಆಗ್ಬೇಕ್ರಿ ಆಗಬೇಕು ಚಂಪಾ ಕಲಿಗೆ ಡುಬ್ಬದಾಗ ಚೊಟ್ಟ ಕರೆಂಟ್ ಹೊಡಿ ಕರೆಂಟ್ ಮೊಹಮ್ಮದ್ ರಫಿ ಬಂದ್ ಹಾಡಿದಂಗ ಆಗ್ಬೇಕು ಮೊಹಮ್ಮದ್ ರಫಿ ತಿಂಡಿದ್ರ ಹತ್ತು ನಿನ್ನ ಮಗಳನ್ನ ನೋಡೋಣ ಹಾಡ್ತಾಳೆ ಓಡಿ ಹಾದಲಕ್ಕಿನ ಬರಂಗಿಲ್ಲ ಹಾಕಿದ ಇನ್ನೊಂದು ಯಾವ ಹೇಳ ಮಾಸ್ತರ ಏನಂತಾಡ್ಬಾ ಮತ್ತ ನಾ ಕೇಳಿದ್ದೆಲ್ಲ ನೀ ಹೇಳಲಿಲ್ಲ ಒಬ್ಬರೇ ಬಹಾದೂರ ಹರದಾಸ ಅಂದ್ರ ರೇಣುಕಾನ ಮೊದಲಿನ ಹೆಸರು ಏನಿತ್ತು ರೇಣುಕಾಗಿ ಎಷ್ಟು ಮಂದಿ ಮಕ್ಕಳಿದ್ರು ಮತ್ತ ಸೊಂಡೆ ಐತಿ ಆನಿದು ಕಾಲ ಐತಿ ಕ್ವಾನಿಂದು ಕಣ್ಣ ಐತಿ ಕೂಗಿದು ಶರೀರ ಮನುಷ್ಯ ಅಂದ ತಮ್ಮ ಹೇಳ್ತಾಗಾಗಿ ಸೇತುವೆ ಕಟ್ಟಿ ರಾವಣಗಾದಾರ ಬೆಟ್ಟಿ ಕಟ್ಟಿದ ಗೌಂಡ್ಯರ ಹೆಸರು ಹೇಳೋ ಕಂಬಗಿ ಸುರೇಶ ಮಣಮುಟ್ಟಿ ಮತ್ತಿದು ಅಲ್ಲದ ಪಕ್ಷಿ ಹುಟ್ಟಿದವ್ರು ಯಾರು ಆಗ ಅದನ್ನ ಸೇತುವೆ ಕಟ್ಟಿದವ್ರು ಯಾರು ಅದು ಎಷ್ಟು ಉದ್ದದ ಎಷ್ಟು ಅಗಲದ ಅಂತ ಕೇಳ್ತಾಳ ಹುಡುಗಿ ಹುಡುಗಿ ಇವತ್ತಿನಿಂದ ಯಾವುದು ಬರೇ ಬಾಕಿ ಅಲ್ಲ ಇವತ್ತು ಐರ್ ಸಂಘ ಗ್ರಾಮದಾಗ ಬಾಯಿ ಟೋಕ್ ಏನ್ ಕೇಳ್ತಿ ಕೇಳ ಕಂಬಗಿ ಸುರೇಶ ಅಂದ್ರ ಒಂದು ಕಿರಾಣಿ ಅಂಗಡಿ ಇದ್ದಂಗ ಕಾಕ ನಿನ್ನ ಮಗಳ ಅಂಗಡಿ ಯಾವ್ದು ಹೇಳ್ತಾರ ಕೇಳ ನಿನ್ನ ಮಗಳ ಅಂಗಡಿ ಯಾವ್ದಂದ್ರ ಪಟ್ಟಿ ಅಂಗಡಿ ಬರೀ ಸುಟ್ಟು ಸಿನ್ನರ್ ಬಿಡಿ ಈ ಪ್ಲಾಸ್ಟಿಕ್ ಬರೀ ಗುಟ್ಕಾ ಸಿಗ್ತಾವ ಬರೀ ಹಲೋ ಸಿಗ್ತಾವ ನಿನಗ ನನಗ ಅಟ್ಟ ಫರಕದ ಹೇಳ್ತೀನಿ ಕೇಳಿದ ಪ್ರಶ್ನೆ ಕೂತಾರ ಪೈಲೆ ಪ್ರಥಮದಾಗ ನಿಮ್ಮ ರೇಣುಕಾನ ಹೆಸರು ಏನಿತ್ತು ನಿಮ್ಮ ರೇಣುಕಾನ ಪೈಲೆ ಪ್ರಥಮದಾಗ ಜಾತಕಮಾಯಿ ಅಂತೇಳಿ ಹೆಸರಿತ್ತು ಬರ್ಕೋ ಮಗಳ ಕೈಯಾಗ ಅಡಗತೈತಿ ಒಳಗ ಆತ್ಮದಾಗ ಏನು 7 ಮಂದಿ ಯಾರ ಕಣ್ಣವ ಭರತ ಕಣ್ಣವ ವಸು ವಿಶ್ವ ವಸು ಪರಶುರಾಮ ಇಬ್ರು 5 ಮಂದಿ ಗಂಡ ಮಕ್ಕಳಾದ್ರು ಇಬ್ರು ಹೆಣ್ಣು ಮಕ್ಕಳದಾರ ಯಾರಪ್ಪ ಅಂದ್ರ ತ್ರಿಕೂಲ ಮಾನಸ ಪುತ್ರಿ ನೀ ಕೇಳಿದ ಪ್ರಶ್ನೆ ಕೂತಾರ ಕುಲ್ಲ ಇನ್ನ ಎದ್ರಾಗ ಬರ್ತಾಳ ಕಾಕ ನಿನ್ನ ಮಗಳು ಇನ್ನ ಎಲ್ಲ ಕೇಳಿದ ಒಟ್ಟು ಪೂಚ್ಕೋತ ಬನ್ನಿ ಈಗ ಹಿಂದ್ ಗೀಸರ ಹೊಡಿಬೇಕಲ್ಲ ಅದು ಕೆಲಸ ಇಲ್ಲ ಈಕಿಗೆ ಏ ಹುಡುಗಿ ಹೇಳ್ತಾಳ ಅಂದ್ರ ಸೊಂಡೆ ಐತಿ ಆನಿದು ಕಾಲ ಐತಿ ಕ್ವಾಣಿದು ಕಣ್ಣ ಐತಿ ಕೂಗಿದು ಶರೀರ ಮನುಷ್ಯ ಅಂದ ತಮ್ಮ ಯಾವ್ದು ಪ್ರಾಣಿ ಅಂತ ಕೇಳ್ತಾಳ ಯಾವ ಪ್ರಾಣಿ ಅಂತ ಕೇಳ್ತಾಳ ಏ ತಂಗಿ ಆ ಪ್ರಾಣಿ ಹೆಸರು ಏನಂದ್ರ ವ್ಯಾತಾಳನ್ನು ಹಂತ ಪ್ರಾಣಿ ವಿರಾಟ್ ರಾಜನ ಮನಿ ಒಳಗೆ ಇರ್ತಿತ್ತು ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತರ ಕೊಲ್ಲ ಏನು ಸೇತುವೆ ಎಷ್ಟು ಉದ್ದಿತ್ತು ಎಷ್ಟು ಆಗಲಿತ್ತ ಅಂತ ಕೇಳ್ತಾರ ಏ ತಂಗಿ 100 ವೇಜನ ಉದ್ದಿತ್ತು 100 ವೇಜನ ಅಂದ್ರ 1 ವೇಜನಕ್ಕ 10 ಕಿಲೋಮೀಟರ್ ಆಗ್ತಿತ್ತು 100 ವೇಜನ ಅಂದ್ರ ಎಷ್ಟು ಕಿಲೋಮೀಟರ್
ಆತ್ರಿ ಹೌದೌದು. ಅದನ್ನ ಹೊಡ್ರಿಲ್ಲ 8 10 ಇಂಟು ಗುಂಡ್ಲೆ 1,000 ಕಿಲೋಮೀಟರ್ ಆಯ್ತು 1,000 ಕಿಲೋಮೀಟರ್ ಆಯ್ತು ಹೌದೌದು. ತಂಗಿ ಇದು ಉದ್ದನ ಅಳತಿ ಆತು ಇನ್ನ ಆಟ್ರಲ್ಲಿ ಅಗಲ ಅಗಲೊಂದ್ ಬೇಕಲ್ಲ. ಅಗಲಿ ಎಟ್ಟಿತ್ತಂದ್ರ ತಂಗಿ 10 ಯೋಜನೆ ಆಗಲಿತ್ತು. ಹೌದೌದು. 10 ಯೋಜನೆ ಅಂದ್ರೆ 100 ಫೂಟ್ ಆಗಲಿತ್ತು ತಂಗಿ 100 ಫೀಟ್ ಆಗಲಿತ್ತು. ಏ ವಿದ್ಯಾ ಏನ ಗೌಡ್ಯ ಯಾವಿದ್ದ ಗೌಂಡನ ಹೆಸರು ಅಂತ ಹೇಳ. ತಮ್ಮ ಶಿಸ್ತಾಂಗ್ ಹಿಡಿಯೋ ಮಾಡ್ಕೋರಿ. ಬರೀ ನಿಮ್ಮ ಅಕ್ಕ ಮಾಡಿದತ್ತ ಬಿಡಿಬೇಡ್ರಿಪ್ಪ. ಒಂದಿಟ್ಟು ಕೂಡಿಸ್ರಿ ಅದ್ರಾಗ. ಅದ್ರಾಗ ಒಂದು ನಮ್ದ ಬಿಡ್ರಿ. ಅದಕ್ಕಾಗಿ ಮಾಸ್ತರ ಹೌದು. ಏನ ಗೌಂಡ್ಯ ಯಾವಿದ್ದ ಹೌದು ಯಾವತ್ರಪ್ಪ ಗೌಂಡ್ಯ ಯಾವಂದ್ರೆ ನಳ ಅನ್ನೋ ಹಂತ ಗೌಂಡ್ಯ ಇದ್ದ ನಳ ಅನ್ನೋ ಹಂತ ಗೌಂಡ್ಯ ಇದ್ದ. ಹೌದು ಹೌದು ಹೌದು. ಏ ಹುಡುಗಿ ಅದನ್ನ ಎಷ್ಟು ದಿನದಾಗ ಮುಗಿಸಿದ ಅದೊಂದು ನಮ್ಮ ಅಪ್ಪ ಬರೇ ಕೇವಲ 5 ದಿನದೊಳಗೆ ಮುಗಿಸಿದ ಕೇವಲ 5 ದಿನದಾಗ ಮುಗಿಸಿದ. ಹೌದೌದು. ಏ ವಿದ್ಯಾ ಇನ್ನ ಒಂದು ಉಳಿದ ಪಕ್ಷಿ ಹೊಟ್ಟಿಲೆ ಹುಟ್ಟಿದವ್ರು ಯಾರು ಇದೊಂದು ಉಳಿತದ. ಪಕ್ಷಿ ಹೊಟ್ಟಿಲೆ ಹುಟ್ಟಿದವರು ಮಂದಪಾಲ ದ್ರೋಣ ಪಾಲನೆ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಲ್ಲ. ಹೌದು ಹೌದು ಹೌದು. ಬೇಕಾದ್ರೆ ಹೋಗಿ ಕೇಳಿ ನಿನ್ನ ಗುರುವಿನ ಸುಳ್ಳ ಅಂದ್ರ ತಂಗಿ ಇಲ್ಲಿಗೆ ಹಾಡಿಕೆ ಬಿಟ್ಟು ಹೋಗ್ತಾನೆ ಈ ಕಂಬಗಿ ಸುರೇಶ್ ಹೆಂಗ್ ಹೋಗಕ್ಕ. ಹೌದು ಕರೆಕ್ಟ್ ಅಲ್ಲ. ಎಲ್ಲಿ ಹೇಳ್ತಾಳ ಏನ್ ಮಾತಾಡ್ತಾಳ ಒಂದು ಪ್ರಶ್ನೆಗೆ ಉತ್ತರ ಇಲ್ಲ. ಹೌದೌದು. ಎಲ್ಲಿ ಹೇಳ್ತಿ ಎಲ್ಲಿ ಹಾಡ್ತಿ ನನಗ ನಿನಗ ಆಸ್ಮಾನ್ ಪರಕದ ವಿದ್ಯಾ. ಹೌದೌದು. ಹಾಗೆಲ್ಲ ಮಾಡಬೇಡ ಮಗಳ ನೀನು ಬರೀ ಒಂದು ಜಾಗದ ಮೇಲೆ ತರ ಬಂದ್ರೆ ಒಂದು ಜಾಗದ ಮೇಲೆ ತರತ್ತಾನ. ನನ್ನ ಕೋತ ನೀ ಆಗಂಗಿಲ್ಲ ಸುಮ್ಮ ಏನ ನಡೆದದ ಸುಮ್ಮ ನಡಿಲಿ ಗಾಡಿ. ಏ ವಿದ್ಯಾ ನಾ ಅಂದ್ರ ಕಂಬಗಿ ಸುರೇಶ ಮುಂದ ರೈಲ್ವೆ ಇಂಜಿನ್ ಇದ್ದಂಗ ಏ ಮಶಿಬನಾಳ ವಿದ್ಯಾ ಅಂತ ಒಂದು 100 ಡಬ್ಬಿ ಅಲ್ಲ 1000 ಡಬ್ಬಿ ಆದ್ರೂ ಕಂಬಗಿ ಸುರೇಶ ತಗೊಂಡು ಹೋಗ್ತಾನ ಹೋಗ್ತಾನ ಅಪ್ಪಿ ಕಂಬಗಿ ಸುರೇಶ ಅನ್ನತಕ್ಕ ನಾನು ಅಹಂಕಾರ ಇಲ್ಲ. ನನ್ನ ದೈವದ ಆಶೀರ್ವಾದ ಗುರುವಿನ ಆಶೀರ್ವಾದ ಪರಮಾತ್ಮನ ಆಶೀರ್ವಾದ ಹುಡುಗನ ಬೇಡ ಮೇಲದ. ಏ ಪಿಚ್ಚಗರಣಿ ಪೀರಿ ಹೌದು ಹೌದು ಹೌದು. ಎಲ್ಲಿ ಹೇಳ್ತಿ ಏನ್ ಮಾತಾಡ್ತಿ ಅದಕ್ಕಾಗಿ ಕೇಳಿರ್ತಕ್ಕಂತ ಉತ್ತರ ಕುಲ್ಲ ಅದು. ಹೌದು ಮಾಸ್ತರ್ ಇನ್ನೊಂದು ಉಳಿದದ. ಏನ್ ಉಳಿತಪ್ಪ ಇನ್ನೊಂದು ಏನ್ ಉಳಿದದ ಅಂದ್ರೆ ತಂದಿ ಯಾವಾರ ಎಲ್ಲಿಗಿಟ್ಟಾಳ ಕೃಷ್ಣ ಪರಮಾತ್ಮ ಶಿರಿ ಬಿಟ್ಟಾನಂತ ತಂದಾಳ ಯಾವಾರ ಅದೊಂದು ತಂದಿಟ್ಟಾಳ. ಏ ತಂಗಿ ನಿಮ್ಮ ಸತ್ಯಭಾಮಗ ಬಹಳ ಸೊಕ್ಕ ಬಂದಿತ್ತು. ಸ್ವಾಕಭಾಮ ಗರು ಸತ್ಯಭಾಮಗ ನಾ 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 ಅಂತಿದ್ರು. ಸತ್ರಾರಾಜನ ತಕ್ಕ ಅಷ್ಟ ಐಶ್ವರ್ಯ ಇತ್ತು ಬೆಳ್ಳಿ ಬಂಗಾರ ಇತ್ತು ಮುತ್ತು ರತ್ನ ಇತ್ತು ಮಾಣಿಕ್ಯ ಇತ್ತು ಏನ್ ಬೇಕಾದಿತ್ತು. ಯಾವನ್ನ ಸತ್ರಾರಾಜನ ಹತ್ತಿರ ಇತ್ತು. ಸತ್ರಾರಾಜನ ಮಗಳ ಸತ್ಯಭಾಮ ಇದ್ಲು. ಈಕೆಗೆ ಬಹಳ ಅಹಂಕಾರ ಬಂದಿತ್ತು. ನಮ್ಮ ಪರಮಾತ್ಮನ ಏನ್ ಮಾಡ್ಬೇಕಂದ್ರು ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ಮಾಡಿದ್ರು. ಈಕಿನ ಸ್ವಾಕ ಮುರಿಬೇಕಂತ ಹೇಳಿ ಸ್ವಕ್ಕ ಮುರಿಬೇಕಂತ ಏನ್ ಮಾಡಿದ ನಮ್ಮ ಕೃಷ್ಣ ಪರಮಾತ್ಮ ಈಕಿ ಕೈ ಒಳಗೆ ಏನ್ ಮಾಡಿದ ಒಂದು ಮುತ್ತಿನ ಹಾರವನ್ನ ಕೊಟ್ಟ. ಯಾವ ನನ್ನ ಕೃಷ್ಣ ಪರಮಾತ್ಮ ಈಕಿ ಮುತ್ತಿನ ಇಟ್ಕೋತ ಕೊಟ್ಟಾನ. ಮುತ್ತಿನ ಹಾರ ಕೊಟ್ಟಾಗ ಈಕಿಗೆ ಏನಾತ ಮಾಸ್ತರ ಡಸಿಕ್ ಹೊಡಿತು ನೋಡ್ರಿ ಒಳಗೆ ಡಸಿಕ್ ಏನಂತಾರ ಈಕಿ ಒಳ್ಳೆ ಆಂಜಿಕ ಹೊಡಿತು. ಏ ಪತಿದೇವ ಏ ಕೃಷ್ಣ ಪರಮಾತ್ಮ ಏಯಲ್ಲ ನನಗ ಮುತ್ತಿನ ಹಾರ ಕೊಟ್ಟಿ ಕರೆ ತಗದ ಘಾತ ಆಗ್ತದೆ ಹೆಂಗ್ ಮಾಡ್ಲಿ ಹೋ ಕೃಷ್ಣ ಪರಮಾತ್ಮ ಹೊಳೆ ಕೊಡಂಗಿಲ್ಲ ಹೊಳೆ ಕೊಡಂಗಿಲ್ಲ ಅಂದ್ರು ನೀ ಕೊಡಲಿಕ್ಕ ಬಿಡಿ ಇಟ್ಕೋ ಅಲ್ಲಿ ಅಂದವ. ಒಂದ್ ಯಾಕೆ ಕೇಳಿದ್ರ 100 ಅಲ್ಲ 1000 ಕೊಡ್ತೀನಿ ನಿನಗೆ 1000 ಅಂದ ನಾನು ಸ್ವಯಂ ಜ್ಯೋತಿ ಕೃಷ್ಣ ಪರಮಾತ್ಮ. ಅವಾಗ ಮುತ್ತಿನ ಹಾರ ಕೊಟ್ಟ ಕೊಟ್ಟ ಕೂಡಲೇ ಈಗ ಒಂದು ಕ್ವಶನ್ ಹಾಕ್ತಾಳ ಬಂದಾರಲ್ಲ ಚಿಮಡಿ ಮುಗಿಡಕ್ಕೆ ನನಗೆ ಹಾಕ್ತಾಳ ಕಾಕ. ಈಗ ಏನಂತಾಳಪ್ಪ ಏನ್ ಹೇಳ್ತಾಳೆ ಏ ಕೃಷ್ಣ ಪರಮಾತ್ಮ ಎಲ್ಲಿ ನಾನು ಒಳಗ ಮನಿ ಒಳಗ ದೇವಿ ಪೂಜೆ ಶಕ್ತಿ ಪೂಜೆ ಹಾಕಿರ್ತನು. ಒಳಗ ಗಂಡಸರ ಆಜ್ಞೆ ಯಾರ್ದು ಇರಬಾರ್ದು ಬರೀ ಹೆಣ್ಮಕ್ಳು ಬಂದು ಒಯ್ಯವಿದ್ರ ಒಯ್ಯ ಅಂದ ಬಿಟ್ರು ಯಾರು ಇವ್ರು ರವ್ವ ಹ್ಯಾಂಗ ಒಯ್ತಿ ಒಯ್ಯತ್ತ ಹ್ಯಾಂಗ ಒಯ್ತಿ ಒಯ್ಯ ಅಂದ ಕೃಷ್ಣ ಪರಮಾತ್ಮ ಗರುಡಿಗೆ ಇದ್ದಂಗ್ರಿ ಕಕ್ಕ. ಅವಾಗ ಹೆಂಗ ಮಾಡ್ತಾನೆ ಏನ್ ಮಾಡ್ತಾನೆ ಹೇಳಕ್ ಬರಂಗಿಲ್ಲ. ಹೆಣ್ಣಿದ್ದದ ಗಂಡ ಮಾಡ್ತಾನ ಗಂಡ ಇದ್ದದ ಹಿಜಡ್ಯಾ ಮಾಡ್ತಾನೆ ಹಿಜಡ್ಯಾ ಇದ್ದದ ಸುಗುಡ್ಯಾ ಮಾಡ್ತಾನೆ ಯಾವ ನನ್ನ ಕೃಷ್ಣ ಪರಮಾತ್ಮ. ಇಕ್ಕಿಯತ್ತ ಅಹಂಕಾರ ಬಂದತ್ತೆ ಅಂದ್ರೆ ಶಿವನಾಳ ವಿದ್ಯಾರಣ್ಯಕ್ಕೆ ತೆಗಿಬೇಕಂದ ಕಾಂಬಗಿ ಸುರೇಶ. ಅವಾಗ ಏನ್ ಮಾಡಿದ್ರಿ ಹುಡುಗ ಏನ್ ಮಾಡ್ತಾನ ಹೆಂಗ ಮಾಡಕತ್ತೆ ಕೇವಲ ಬರೀ ಸೀರಿ ಹುಟ್ಟದ ನನಗ ವಾಕ್ಯ ಹಾಕ್ತತ್ತೆ ಅಂದ್ರಲ್ಲ ಹೆಂಗ ಬಿಡಬಾರ್ದು ಕೃಷ್ಣ ಪರಮಾತ್ಮ. ಅವಾಗ ಏನ್ ಮಾಡಿದ ಏನ್ ಮಾಡ್ತಾನ ಏನ್ ಮಾಡಿದ ಒಂದೇ ಕ್ಷಣದಾಗ ಬ್ರಹ್ಮಾಂಡನು ಹಂತ ಬುಟ್ಟಿ ತಯಾರು ಮಾಡಿದ್ ನೋಡ್ರಿ ನಮ್ಮ ಅಪ್ಪಿ ಹಂತ ಪವರ್. ಹೌದು ಬ್ರಹ್ಮಾಂಡನು ಬುಟ್ಟಿ ಬ್ರಹ್ಮಾಂಡನು ಹಂತ ಬುಟ್ಟಿ ತಯಾರು ಮಾಡಿ ಮತ್ತೇನ್ ಹೇಳ್ತಾಳ ಕೂಶಿನ ತಗೊಂಡು ಬಂದಾನ ಎಲ್ಲಿ ಹಡ್ಕೊಂಡು ಬಂದಾನ ಅಂತ ಕೇಳ್ತಾಳ. ಕೂಸಿನ ಎಲ್ಲಿ ಪ್ಯಾಲಿ ಅವ ಹಡದಿಲ್ಲ ಅವ ಹೆಂಗಿಲ್ಲ ಅವ ಸೋತಿಲ್ಲ ಅವ ಸತ್ತಿಲ್ಲ. ಏ ಹುಡುಗಿ ಕೂಶಿನ ಎಲ್ಲಿಂದ ತಗೊಂಡು ಬಂದ್ರ ನನ್ನ ಕಾಮದಿಂದ ಉತ್ಪತ್ತಿ ಮಾಡಿದ ಕೂಶಿನ ಹೆಸರ ಪ್ರದ್ಯುಮ್ ಅಂತೇಳಿ ಕೇಳಿದ ನಾಮಕರಣ ಇಟ್ಟ ಪ್ರದ್ಯುಮ್ ಅಂತೇಳಿ ಕೇಳಿದ ನಾಮಕರಣ ಇಟ್ಟ. ಕೂಸಿನ ಇಲ್ಲಿ ಯಾರು ಪಾರಿಜಾತ ಮಾಡಿದವ್ರ ಅದಿರಿ ಪಾರಿಜಾತ ಕೇಳಿದವ್ರ ಅದಿರಿ. ನಾ ಕೇಳೋ ಪ್ರಶ್ನೆ ಏನ್ರ ಸುಳ್ಳದೇನು ಉತ್ತರ ಕರೆಕ್ಟ್ ಅದರಿ ಕರೆಕ್ಟ್ ಅದ ಉತ್ತರ ಕರೆಕ್ಟ್ ಅದ ಇಲ್ರಿ ಏನ ಹೇಳ್ತಾರೆ ಕೇಳಿ ಈಗಿನ ತಟ್ಟ ತೆಗಿತ್ರ ಸುಮ್ ಕುಂದ್ರಿ ನೀವು. ಅದಕ್ಕಾಗಿ ನೋಡಿ ಅವಾಗ ಏನ್ ಮಾಡಿದ ನಮ್ಮ ಅಪ್ಪಿ ಏನ್ ಮಾಡಿದ್ರಿ ಅವನ ಕೈ ಒಳಗೆ ಏನಿತ್ತು ಚಕ್ರ ಇತ್ತು. ಸುಮ್ಕುಡ್ರಿ ಯಾಕೋ ಸುಮ್ಕುಡ್ರಿ ಅವನ ಕೈ ಒಳಗೆ ಚಕ್ರ ಇತ್ತು. ಆ ಚಕ್ರ ಹೆಸರು ಏನಂತ ಕೇಳ್ತಾಳ
ಏ ಹುಚ್ಚಪ್ಯಾಲಿ ಆ ಚಕ್ರ ಹೆಸರು ಏನಪ್ಪಾ ಅಂದ್ರ ಸುದರ್ಶನ ಚಕ್ರ ಇತ್ತು. ಸುದರ್ಶನ ಚಕ್ರ. ಹೌದು ಈ ಸುದರ್ಶನ ಚಕ್ರ ಯಾರು ಕೊಟ್ಟಿದ್ರಿ? ಯಾರು ಕೊಟ್ಟಾರಪ್ಪ? ಇವನ ಕೈಯಾಗ ಯಾವ ಕೊಟ್ಟಿದ? ನನ್ನ ವಿಷ್ಣು ಪರಮಾತ್ಮ ಇವನ ಕೈಯಾಗ ಸುದರ್ಶನ ಚಕ್ರ ಕೊಟ್ಟಿದ್ದ. ನನ್ನ ಚಂಪಕಲಿ. ಹೌದು ಈಗ ಯಾವಾಗ ಹಚ್ಚಿ ಮಾತಾಡ ಅವಾಗ ಮಾಸ್ತರ ಇದನ್ನ ಚಕ್ರ ಎಲ್ಲಿ ಇಟ್ಕೊಂಡ್ರಿ ನಮ್ಮ ಕೃಷ್ಣ ಪರಮಾತ್ಮ? ಎಲ್ಲಿಟ್ಟನಪ್ಪ? ಅದನ್ನ ಹಿಂದ ತುರುಬಿನ ಒಳಗೆ ಇಟ್ಕೊಂಡು ಹಿಂದ ತುರುಬಿನ ಒಳಗ ಇಟ್ಕೊಂಡು ಕೆರೆದು ಇದನ್ನ ಹುಚ್ಚ ಪ್ಯಾಲಿ ಮಾಡ್ಬೇಕಂತೇಳಿ ಮಾಡಿ ಏನ್ ಮಾಡಿದ? ನಿರ್ಮಲನ್ನು ಅಂತ ಶಿರಿವನ್ನು ಏನ್ ಮಾಡಿದ? ತಯಾರು ಮಾಡಿದ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ. ಎಂತ ಸೀರೆ ತಯಾರು ಮಾಡಿದ? ಉಟ್ಕೊಂಡು ಬಂದಿಲ್ಲ ಹಡಬಡ ಸೀರಿ. ಇಂತ ಸೀರೆ ಸೀರೆ ಅಲ್ಲ ಮತ್ತೆ ಈ ಸೀರೆ ಅಲ್ಲಿ ಯಾವ ಎಂತದ್ದು ತಯಾರು ಮಾಡಿದ? ನಮ್ಮ ಅಪ್ಪಡತಕ್ಕ ತಾಕತ್ತಿತ್ತು. ಎಂತದ್ದು ನಿರ್ಮಲನ್ನು ಅಂತ ಬಿಳಿ ದೋತ್ರ ತಯಾರು ಮಾಡಿದ. ಬಿಳಿ ದೋತ್ರ ತಯಾರು ಮಾಡಿ ಕೇಳಿದ ಹುಚ್ಚ ಪ್ಯಾಂಗಿ ಮಾಡ್ಬೇಕಂತ ಬ್ರಹ್ಮಾಂಡನು ಬುಟ್ಟಿ ತಲೆ ಮೇಲೆ ಇಟ್ಕೊಂಡ ಅವಾಗ ಹಿಂದ ಏನ್ ಮಾಡಿದಪ್ಪ ಅಂದ್ರ ಚಕ್ರವನ್ನ ಹಿಂದ ತುರುಬಿನಾಗ ಇಟ್ಕೊಂಡು ಬಗಲ ಒಳಗ ಕೂಶಿನ ಇಟ್ಕೊಂಡ ಅವಾಗ ಮಂದಿರದಾಗ ಹೋಗ್ತಾನೆ. ಹೆಂಗ್ ಹೋಗ್ತಾನ? ಮಂದಿರದಾಗ ಹೋಗಬೇಕಾದ್ರೆ ಹೆಂಗ ಹೋಗ್ತಾನೆ ಹೇಳ್ತಾನೆ ಕೇಳ. ಅಪ್ಪ ನಮ್ಮ ಸ್ಮರಣೆ ಹೆಂಗ ಮಾಡ್ತಾನ? ಕರೆ ಕರೆ ಬಂದ ಯಾರು ಜಮಖಂಡಿ ಅಪ್ಪಲಾಲ ಹಾಡಿದಂಗ ಆಗಬೇಕ ಕಾಕ ಕೇಳಿ ನಮ್ ಹೇಳಕ್ಕಿಗೆ ಹೆಂಗ ಹೋಗ್ತಾನ್ರಿ? ಮೋಡ ಮೋಹನ ಮೊನಾಟ ಮನರಂಜನ ಬಾಳ ಜೋ 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 ರೇ. ಒಂದರ ಮಾಡ್ರಿ ನೀವು ಅವಿಶ್ವ ಇರುತ್ತಾನ. ಈಕಿ ಮಾಡಂಗಿಲ್ಲ, ಅಲ್ಲೇ ಮಾಡುದಿನ ಆ ಕಡೆ ಸುಡ್ಗಾಡ. ಮನ್ಯಾಗ ರೊಟ್ಟಿ ಮಾಡೋದಿಕ್ಕೆ ರೊಟ್ಟಿ. ಅವಾಗ ನಮ್ಮ ಅಪ್ಪ ಏನ್ ಮಾಡಿದ? ತಗೊಂಡ ಕೇರಿಂದ ವಾದ ವಾದ ಕೂಡ್ಲೆ ದೂತಿದ್ರಲ್ಲ ಒಳಗ. ದೂತಿರ್ತಾಳ ದೂತಿದ್ಳು ಕರಿತಾಳ. ಏ ನಿಮ್ಮ ಮಗು ಎಲ್ಲಿದಾಳ ಅಂತ ಕೇಳಿದ್ವಿ. ಯಾರು ಕೊರವಂಜಿ ರೂಪ ಧಾರಣ ಮಾಡ್ಕೊಂಡು ಹೋಗಿದ್ರಲ್ಲ. ಕೃಷ್ಣ ಪರಮಾತ್ಮ ಕೊರವಂಜಿ ರೂಪ ಧಾರಣ ಮಾಡಿದ. ಏ ಎಲ್ಲಿದಾಳ ಸತ್ಯಭಾಮ ಅಂತ ಕೇಳಿದ. ಕರಿ ಹಾಕಿನ ಹೊರಗ ಎಲ್ಲಿದಾಳ ಕರಿ ಅಂದಾಗ ಹೇಳಿದ ಏ ಯಮ್ಮ ಅವ ನಮ್ಮ ತಾಯಿ ಒಳಗೆ ಏನ್ ಮಾಡಕತ್ತಾಳ? ಶಕ್ತಿ ಪೂಜೆ ಹಾಕೊಂಡು ಕೂತಾಳ. ಶಕ್ತಿ ಪೂಜೆ ಹಾಕೊಂಡು ಕೂತಾಳ. ಶಕ್ತಿ ಪೂಜೆ ಹಾಕೊಂಡು ಕೂತ್ರ ಏನಾತ? ಆಕಿಗೆ ಕರಿ ಆಕಿಗೆ ಹಿಂದಾಗುದು ಮುಂದಾಗುದು ಎಲ್ಲ ಹೇಳ್ತಾನ ಅಂದಿವ. ಅಂದಾಗ ಇವ ದೂತಿ ಏನ್ ಮಾಡಿದ? ಅಮ್ಮವ್ರ ತಾಯಿ ಅವ್ರ ಯಾರ ಬಂದಾರ ನಿಮ್ಮನ್ನ ಕರಿಯಾಕ ಬರ್ರಿ ಕಡೆ ತಂದ. ಅಂದಾಗ ಏನಂದಳಿಕೆ ಸೊಕ್ಕ ಬಾಳ ತುಂಬಿತ್ತು. ಏನಂತ ಕೂಡಲೇ ಗುರುಗಳ ಒಟ್ಟ ನೆಗ ತೆಗಿತನ ಸುಮ್ ಕುಂದ್ರಿ. ನೀವು ಆಟ ಸುಮ್ ಕುಂದ್ರ ಬಿಡಂಗಿಲ್ಲ ಒಟ್ಟ ಈಗಿನ. ಅವಾಗ ಏನ್ ಮಾಡಿದ? ಅವಾಗ ಹೇಳಿದ್ರು ಮಾತ್ರ ದೂತಿ ಮಾತ ಕೇಳಿಲ್ಲ. ಎಂದಾಗೋದು ಮುಂದೆ ಹೇಳುವಂತ ಭವಿಷ್ಯ ಹೇಳೋರು ಬಂದಾರ. ದೇವಲೋಕದಿಂದ ಕೊರಿವಿ ಬಂದಾರ. ದೇವಲೋಕದಿಂದ ಕೊರಿವಿ ಏನ್ ಬೇಕಾದ ಹೇಳ್ತಾಳ. ಏನ್ ಬೇಕು ನಿನಗೆ ಎಲ್ಲ ಹೇಳ್ತಾಳ ಬಾಯಮ್ಮ. ಅವಾಗ ಏನ್ ಮಾಡ್ತಾಳ? ಅಂದಾಗ ಸತ್ಯಭಾಮ ಹೋದಳು. ಸತ್ಯಭಾಮ ಹೋದಳು. ಹೋದ ಕೂಡಲೇ ಪರಮಾತ್ಮ ಹೇಳ್ತಾರ ಏನಂತಾನ? ನೀ ಯಾರು? ಕೊರವಂಜಿನ ದೇವಲೋಕದಿಂದ ವಿಗವಿಗಗಳನ್ನು ತಿರುಗಿ ಕೆರೆಯಿಂದ ದೇವಲೋಕದಿಂದ ಬಂದ ನಮ್ಮ ನಿನಗೆ ಏನು ಬೇಕು ಕೇಳಂದ. ನಿನಗೆ ಹಿಂದಾಗೋದು ಮುಂದಾಗೋದು ಭವಿಷ್ಯ ಹೇಳ್ತಾನಂತಂದ. ಏನು ಕೇಳ್ತಾಳ ಪೈಕಿ? ಏ ಕೊರವಂಜಿ, ನನ್ನ ಗಂಡ ಕೃಷ್ಣ ಪರಮಾತ್ಮ ಮಣಿ ಬಿಟ್ಟು ನಾಲ್ಕು ವರ್ಷ ಆಗಿ ಹೋಗ್ಯದ. 4 ದಿನ ಆಗ್ಯದ. 4 ದಿನ ಆಗ್ಯದ. ಕೃಷ್ಣ ಪರಮಾತ್ಮ ಮಣಿ ಬಿಟ್ಟು ಹೋಗಿ 4 ದಿನ ಆಗ್ಯದ. ಯಾವಾಗ ಬರ್ತಾನ? ಅವ ಯಾವಾಗ ಬರ್ತಾನ? ದಾರಿ ಕಾಯ್ತು. ದಾರಿ ಅಂದ್ರೆ ಯಾವಕ್ಕಿ ಮಶಿವ್ ನಾಳೆ ಜಿಂಗಿರಿ ಬೀಳಿ. ಏ ಹೊಚ್ಚ ಬ್ಯಾಲಿ ಅಲ್ಲಿ ಕೊರವಂಜಿ ರೂಪ ಧಾರಣ ಮಾಡಿ ಬಂದಾವ ಯಾರು? ಅಲ್ಲಿ ಬಂದವ ಕಂಬಗಿ ಸುರೇಶ ಕೃಷ್ಣ ಪರಮಾತ್ಮ ಅದಾರ. ಕೃಷ್ಣ ಪರಮಾತ್ಮ ಹೌದು, ಕಂಡು ಹಿಡಿಬೇಕಾಗಿತ್ತಲ್ಲ. ಈ ಪತಿವರ್ತ ಇದ್ದಕ್ಕೆ ಅಂದ್ರಣ ನಿನ್ನ ತಕ್ಕೆ ಎಲ್ಲ ನಯ ಮಯ ದಯ ಎಲ್ಲ ಇತ್ತಂದ್ರಣ. ನೀ ಮಹಾಪತಿವರ್ತಿದ್ದೆ ಅಂದ್ರೆ ನೀ ಯಾಕೆ ಕೂಡ ಹಿಡಿಲಿಲ್ಲ ನಿನ್ನ ಗಂಡನ? ಎಲ್ಲಿ ಹೋಗಿತ್ತು ನಿನ್ನ ನಾದ? ಎಲ್ಲಿ ಹೋಗಿತ್ತು ನಿನ್ನ ಚಿತ್ತ? ಏ ಹುಚ್ಚಪ್ಯಾಲಿ ನಿನ್ನ ಗಂಡನ ನೀ ಕೂಡ ಹಿಡಿದಿಲ್ಲ, ಇನ್ ಹೆಂಗ ಕೂಡ ಹಿಡಿತಿ ಜಗತ್ತು ನೀನು? ಅವಾಗ ಹೇಳ್ತಾನೆ ಕೃಷ್ಣ ಪರಮಾತ್ಮ ಏನಂತನ್ರಪ್ಪ? ಹೇಳಿದ ನಿನಗೆ ಏನು ಬೇಕ ಕೇಳ ಅಂದಾಗ ನನಗ ನೋಡು ಇವತ್ತು ನೆನ ಮುಟ್ಟಿರಬಾರ್ದ, ಇರಿವಿ ಮುಟ್ಟಿರಬಾರ್ದ, ಬೇಕಾದ್ರೆ ಖರ ಮುಟ್ಟಿರಬಾರ್ದ, ಯಾವುದು ಎಂಜಲಾಗ್ಲಾರ್ದ ಅಡಿಗೆ ಊಟ ಮಾಡಿಸ್ಬೇಕು. ನನಗೆ ಅಡಿಗೆ ಊಟ ಮಾಡಿಸ್ಬೇಕಂದ ನನ್ನ ಕೃಷ್ಣ ಪರಮಾತ್ಮ. ಅವಾಗ ಏನ್ ಮಾಡ್ತಾರೆ ಇವ್ರು? ಸತ್ಯಭಾಮ. ಇವರ ಸತ್ಯಭಾಮ ಅಂದ್ರೆ ಏನು ದೊಡ್ಡ ಮಾತು ಹೋಯಪ್ಪ ಅಂದ್ಲಕ್ಕಿ. ಏನು ದೊಡ್ಡ ಮಾತು ಅಂತ ಕೇಳಿದ್ರೆ ಹೋಗಿ ಏನು ಮಾಡಿದ್ರು? ಹೋಗಿ ಕೇಳಿದ ಏನು ಬಂದ್ರು? ತಗೊಂಡು ಬಂದು ಹೋಗಿ ಮಾಸ್ತಾರ ಹೋಗಿ ಕೇಳಿದ ಸಕ್ರಿ ಬಣ್ಣ ತಗೊಂಡು ಬಂದಳು. ಸಕ್ರಿ ತಗೊಂಡ್ ಸಕ್ರಿ ತಗೊಂಡು ಬಂದಳು. ಸಕ್ರಿ ತಗೊಂಡು ಬಂದಾಗ ಹೇಳ್ತಾನೆ ಕೃಷ್ಣ ಪರಮಾತ್ಮ ಏನಂತಾನ? ಅಮ್ಮ ನೀ ಎಟ್ಟ ಮಾಡದಿ ಅಮ್ಮ, ಈ ಸಕ್ರಿ ಇರಿವಿ ಮುಟ್ಟ್ಯದ. ಇರಿವಿ ಎಂಜಲಾಗ್ಯದ, ನಾ ತಿನ್ನಂಗಿಲ್ಲ ಅಂತ ಹೇಳಿದ. ಅಂದಾಗ ಇದನ್ನ ಇಟ್ಟು ಕೇಳಿದ ಏನ್ ಮಾಡಿದ್ರು? ಹೋಗಿ ಕೇಳಿದ ಮಾಸ್ತಾರ ಹೋಗಿ ಕೇಳಿದ ಅನ್ನ ತಗೊಂಡು ಬಂದಳು. ಅನ್ನ ಅನ್ನ ತಗೊಂಡು ಬಂದಳು. ಅನ್ನ ತಗೊಂಡು ಬಂದ ಕೂಡಲೇ ಹೇಳ್ತಾನೆ ಕೃಷ್ಣ ಪರಮಾತ್ಮ ಸತ್ಯಭಾಮ ಈ ಅನ್ನ ಸಹಿತ ನೊಣ ಮುಟ್ಟ್ಯದ.
ಹೇಳಿದ ನೋಡ ಇದಕ್ಕೆ ಎಂಜಲಾಗ್ಯದ ನಾ ತಿನ್ನಂಗಿಲ್ಲ ಅಂತ ಹೇಳಿದ ಮತ್ತೇನ ಅವಾಗ ಏನ್ ಹೇಳ್ತಾನ ಇದು ಯಾವುದು ಬೇಡ ಇನ್ನು ಹೋಗಿ ಕೆರಿಂದ ಹಾಲು ತರಬೇಕಂದ್ರು ಹಾಲು ಯಾವಕ್ಕಿ ಮಶಿಬನಾಳ ವಿದ್ಯಾ ಆಕಳ ಹಾಲ ತಗೊಂಬಂದಾಳ ಕಾಂಬಗಿ ಸುರೇಶ ಕೊಡಬೇಕಂದ್ಳು ಹೌದೌದು ಅವಾಗ ಹೋಗಿ ಕೆರಿಂದ ಹಾಲು ತರಬೇಕಂತ ಹೋಗ್ತಾಳ ಅಲ್ಲಿ ಹಾಲು ಬರಬೇಕಾದ್ರ ತಂಗಿ ಹಂಗ ಬರಂಗಿಲ್ಲ ಕಂಬಗಿ ಸುರೇಶನ್ ಅಂತ ಒಂದು ಹೋರಿ ಇರ್ತದ ಕರ ಬಿಡ್ಬೇಕ ಕರ ಬಿಟ್ಟಾಗ ತಂಗಿ ಗುದ್ದಿ ಗುದ್ದಿ ಕೆರಿಂದ ಏನ್ ಮಾಡ್ತದ ನಿನ್ನಲ್ಲಿ ಅಮೃತ ಅನ್ನೋ ಅಂತ ಹಾಲು ಹೊರಗೆ ತೆಗಿತದ ಅವಾಗ ತಂಗಿ ಅಲ್ಲಿ ಕಂಬಗಿ ಸುರೇಶ ಮುಟ್ಟಿದಾಗ ತಂದು ಕೊಡ್ತಾಳ ಅವಾಗ ಹೇಳ್ತಾನೆ ಕೃಷ್ಣ ಪರಮಾತ್ಮ ಏನಂತ ಏ ಸತ್ಯಭಾಮ ಎಲ್ಲ ಹಾಲು ತಗೊಂಡು ಬಂದಿ ಕರೆ ಅಲ್ಲಿ ಕರ ಮುಟ್ಟ್ಯದ ಎಂಜಲಾಗ್ಯದ ಕರ ಮಲಿ ಕುಡ್ದದ ಅಂತ ಹೇಳಿದ ನನ್ನ ಕೃಷ್ಣ ಪರಮಾತ್ಮ ಹೌದೌದೌದು ಎಲ್ಲ ಮಾಡಿದ್ರು ಎಂತದು ಯಪ್ಪ ಇವನ್ ಆತಂದಳಿಕ್ಕಿ ಎಂತದ ಅಲ್ಲ ಎಂತ ಪರಮಾತ್ಮ ಎಂತ ವಿಷ್ಣು ಎಂತ ಸೃಷ್ಟಿಕರ್ತ ಏನ್ ಮಾಡ್ಬೇಕಂದ್ಲು ಅಂದಾಗ ಏನಂದ ಏನು ಬೇಡ ನನ್ನ ಪಾದ ತೊಳೆದ ಕೆರಿಂದ ಪೂಜೆ ಮಾಡಿ ಕೆರಿಂದ ಊಟಕ್ಕೆ ಹಾಕಿ ನನಗಂತಂದ ಹೌದೌದೌದು ಅವಾಗ ಏನ್ ಮಾಡಿದ್ರಿ ಏನ್ ಮಾಡ್ತಾರಪ್ಪ ಸೊಕ್ಕ ಮಾಡಿರ್ತಿರ್ಲಿ ಮಶಿಬನಾಳ ಹುಡುಗಿಗೆ ಸೊಕ್ಕ ಬರ್ತದ ಅವಾಗ ಏನ್ ಮಾಡಿದ್ವು ಏನ ತೊಳೆಯಂಗಿಲ್ಲ ಅಂದ ಹೌದಾ ತೊಳೆಯಂಗಿಲ್ಲ ಅಂದಾಗ ತೊಳಿಬೇಕ ತಿಳ್ಕೊಂಡು ಧೂತಿ ಹೇಳಿದ ಹೌದು ಯಮ್ಮ ಅವ ಕೃಷ್ಣ ಪರಮಾತ್ಮ ಅಲ್ಲ ಕೊರವಂಜಿ ಅದಾನ ನೋಡೋಣ ಒಂದಿಟ್ಟು ಸತ್ ಪರೀಕ್ಷೆ ಮಾಡೋಣ ತೊಳೆದು ಬಿಡ್ಲ ಏನ್ ಹೋಗೋದತ್ತಿ ನಿನ್ನ ಗಂಟ ಏನು ಸಂಶಯ ಇಲ್ಲ ತೊಳೆ ಅಂದಾಗ ಏನು ಹೇಳಿದ್ರೆ ಕೇಳವಲ್ಲಿ ಅಂದ್ರು ಮಾತು ತಗೊಂಡು ಕೇಳಿದ ನೀರು ತೊಳಿತಾಳ ಅವಾಗ ಕೃಷ್ಣನ ಕಾಲಾಗಿನ ಪದ್ಮ ಕಾಣಿತು ಈ ಮಶಿಬನಾಳ ವಿದ್ಯಾಗ ಪದ್ಮ ಕಾಣಿತು ಹೌದೌದು ಅವಾಗ ಪದ್ಮವನ್ನ ನೋಡಿ ಇವನ ನನ್ನ ಗಂಡ ಅಂತ ಕೇಳಿದ ತ್ಯಾಕಿ ಬಿಡದಾಳ ನೀನು ಸತ್ಯಭಾಮ ಹೌದೌದು ಹುಡುಗಿ ನಿಮ್ಮಂತವ್ರು ಬಂದು ತ್ಯಾಕಿ ಬಿದ್ದಾರ ಏನ ಆಕಿನ ತಗೊಂಡಿಕೆಂದು ಕೃಷ್ಣ ಪರಮಾತ್ಮ ಆ ಕಡೆ ಹೋದ ಈಕಿನ ತಗೊಂಡಿಕೆಂದು ಹೆಂಗಾದ್ರು ತಂದ್ರಲ್ಲ ಶಿಫ್ಟ್ ಡಿಸೈರ್ ಗಾಡಿ ಈ ಕಡೆ ಹೋಗ್ಲಿ ಈಕಿನ ತಗೊಂಡಿಕೆಂದು ಹೋಗ್ತಿರ್ಲಿಲ್ಲ ಹೆಂಗಿದ್ರು ಹಾದಿ ಹಿಡ್ಕೊಂಡು ಯಾವ್ದು ಜಳಕಿ ರೋಡ್ ಹೌದೌದು ಏ ಹುಡುಗಿ ಮಾತಾಡೋ ಅಂತ ಮಾತಿ ಹೆಂಗೈತೆ ಅಂದ್ರೆ ಹೇಳ್ತಾನೆ ಕೇಳು ಹೌದೌದು ಇಲ್ಲಿ ಶರೀರ ಅಂದ್ರೆ ಹೆಣ್ಣದ ಜೀವ ಅಂದ್ರೆ ಗಂಡದ ಹೌದೌದು ಇಲ್ಲಿ ನಮ್ಮ ಅಪ್ಪ ಶಿರಿ ಹುಟ್ಟಿಲ್ಲ ಶರೀರ ಅನ್ನೋ ಅಂತ ಶರೀರಕ್ಕೆ ಆಟ ಮಾಡ್ಯಾನ ನಮ್ಮ ಅಪ್ಪ ಒಳಗೆ ಜೀವಾತ್ಮ ಅನ್ನೋ ಅಂತವ ಮುಟ್ಟಿಲ್ಲ ಅದನ್ನ ಹಿಡಿದಿಲ್ಲ ಏನೇನೋ ಮಾಡಿಲ್ಲ ವಿದ್ಯಾ ಒಂದು ಮಾತು ಹೇಳ್ತೀನಿ ಕೇಳು ನಮ್ಮ ಅಪ್ಪ ಶೀರಿ ಹುಟ್ಟಾನ ಅಂತ ನೀ ಹೇಳ್ತಿ ಶೀರಿ ಹುಟ್ರ ನಮ್ಮ ಅಪ್ಪನ ತಳಗಿನ ಜೋಡ್ನ ಏನು ಬೇರೆ ಆಗ್ಯಾವಣ ಜೋಡ್ನ ಬೇರೆ ಆಗಿಲ್ಲ ಇರ್ಲಿ ಮಾಸ್ತರ ಮುಗಿತು ಮಂಗಳಾರತಿ ಮಾಡೋದ್ರಲ್ಲ